शंकरं शंकराचार्यं केशवं बादरायणं सुप्रकाशिको वन्दे भगवन्तः सद्गुरुभ्यो नमः वन्दे नन्दिदानन्दं ईश्वरं महामहिमेन प्रणतोऽस्म्यहं सदाहं सम्प्रदायिकं दिव्यमेत्रं सदाचार्यं सदाचार्यं श्री सच्चिदानन्देन सरस्वती महासद्गुरुभ्यो नमः श्री शंकर वाग्मात्रायतः वन्दे श्रोतृणादो ज्ञानं वार्तिकमुत्तमम् अतीः भगवो जुह्वा द्रव्यभिचारित्व कर्मसङ्गति कारणात् ज्ञाति प्रक्रियां तेन कर्मोपस्थापयेत् ध्रुवम् कर्म कर्म संगाता मैं ता चली दियो ಒಂದೇ ಪದ ಏನೋ ಆನ್ ಮಾಡ್ಕೊಂಡಿಲ್ಲ ಆನ್ ಮಾಡ್ಕೊ ಕೆಲಸ ಇಲ್ಲ ಆನ್ ಮಾಡ್ಕೊ ಅಪಿ ಪ್ರಕೃತ ಪ್ರಕ್ರಿಯಾ ಏನ ಕರ್ಮ ಅಯ್ಯೋ ಕರ್ಮ ಅಂತ ಯಾವ ಭಜನೆ ಕರ್ಮ ಸಂಸ್ಕೃತ ಕರ್ಮ ಇಲ್ಲೇಪ್ಪ ಅಯ್ಯೋ ಕರ್ಮ ಕರ್ಮ ಅನ್ನೋದು ಸೀಸ ಕಾಸಿಬಿಟ್ಟಂಗ ಅದು ಕಿವಿಗೆ ಸೀಸ ಕಾಸಿಬಿಟ್ಟು ಕಿವಿಗೆ ಹಾಕಿದ್ರೆ ಹಂಗಾಗಿ ಕರ್ಮ ಅಂದ್ಬಿಟ್ರೆ ಬ್ರಹ್ಮ ಕರ್ಮ ಅಂದ್ಬಿಟ್ರೆ ಆತ್ಮ ಅಯ್ಯಪ್ಪ ಆತ್ಮ ಆತ್ಮ ಕರ್ಸಲ್ಲ ಆತ್ಮ ಜುಹ್ವಾದಿ ಜುಹ್ವಾದೀನಿ ಯಾನಿ ಸಂತಿ ಜುಹು ಉಪಬೃಧ್ರುವ ಇಚ್ಛಾ ಆ ಜುಹ್ವಾದಿಗಳು ಅವ್ಯಭಿಚರಿತವಾಗಿ ಕರ್ಮ ಸಂಬಂಧ ಹೊಂದಿದವುಗಳು ಅದು ಕರ್ಮ ಕಲಿಯ ಜ್ಞಾನಕ್ಕೂ ಬರಲ್ಲ ತುಪ್ಪ ಆದ್ರೂ ಊಟ ಮಾಡಕ್ ಬರುತ್ತೆ ಹೋಮ ಇನ್ನೇನಕ್ಕೆ ಬರುತ್ತೆ ಬೇರೆ ಚಿಕಿತ್ಸೆ ಚಿಕ್ಕೆ ಗಿಕ್ಕೆಲ್ಲ ಬರುತ್ತೆ ಅದೇ ಜುಹು ಇದಿಲ್ಲ ಇದು ಹೌದು ಕರ್ಮ ಕಲಿಯ ಏನಕ್ಕೂ ಬರಲ್ಲ ದರ್ಭೆ ಕರ್ಮ ಕಲಿಯ ಏನಕ್ಕೂ ಬರಲ್ಲ ಜುಹ್ವಾದಿದ ಜುಹು ದರ್ಭೆ ಆಹ್ವನಿಯಾದಿ ಇದು ಕುಂಡ ವೇದಿಗಳು ಅವುಗಳಿಗೆ ಅವ್ಯಭಿಚಾರಿತವಾದ ಕರ್ಮ ಸಂಬಂಧ ಇದೆ ಅವ್ಯಭಿಚಾರಿತವಾದ ಏಕಾಂತವಾದ ಖಡಾಖಂಡಿತವಾದ ಕರ್ಮ ಸಂಬಂಧ ಇದಕ್ಕೆ ಅದಕ್ಕೂ ಸೂರ್ಯನಿಗೂ ಬೆಳಕಿಗೂ ನಿತ್ಯ ಸಂಬಂಧವ ಜುಹು ಉಪಭೃಧ್ರುವ ಆಹ್ವನಿಯ ಗಾರ್ಭತ್ಯ ದಕ್ಷಿಣಾಗ್ನಿ ಇವುಗಳಿಗೆ ನಿತ್ಯ ಕರ್ಮ ಸಂಬಂಧ ಇದ್ದೇ ಇದೆ ಹಾಗಾಗಿ ಅದಕ್ಕೆ ಪ್ರಕ್ರಿಯಾಂಬಿನ ಅಂದ್ರೆ ಪ್ರಕರಣ ಇದೆ ಹೌದು ಅದು ಕರ್ಮಕ್ಕೆ ಆಗೇ ಆಗುತ್ತೆ ಇದು ಅನಭ್ಯಾಧೀತ ಯಾವುದು ಅನಭ್ಯಾಧೀತ ಎಸ್ಯ ಪರಿಣಾಮ ಇರಬಹುದು ಅನಾರಭ್ಯಾಧೀತ ಅನಾರಭ್ಯಾಧೀತ ಏನೋ ಹಿಂದೇನೋ ಒಂದು ಪ್ರಕರಣ ಮಾಡ್ಕೊಂಡು ಶುರು ಮಾಡಿದ್ನಲ್ಲ ಥಟ್ಟನೆ ಶುರು ಆಗಿರೋದು ಆದರೂ ಅದು ಕರ್ಮಕ್ಕೆ ಸೇರ್ಕೊಳುತ್ತೆ ಅದು ವ್ರೀಹಿ ಇತ್ಯಾದಿ ಇದೆಯಲ್ಲ ಅದು ಪ್ರಕರಣ ಬದಿಯಿಂದ ಸೇರ್ಕೊಳುತ್ತೆ ವ್ರೀಹಿ ಪ್ರೋಕ್ಷಣ ಇದೆಯಲ್ಲ ಭತ್ತ ಪ್ರೋಕ್ಷಣೆ ಮಾಡೋದು ಅದು ಪ್ರಕರಣದಿಂದ ಸೇರ್ಕೊಳುತ್ತೆ ಎಸ್ಯ ಪರಿಣಾಮ ಹೀಜು ಪ್ರಕರಣ ಅಲ್ಲ ಅನಾರಭ್ಯಾಜಿತವಾದರೂ ಊಟ ಮಾಡಕ್ ಬರುತ್ತೆ ಇನ್ನೇನಕ್ಕೂ ಬರುತ್ತೆ ಏನಕ್ಕೂ ಬರಲ್ಲ ಅವನಿಯ ದಕ್ಷಿಣಾದಿ ಗಾರ್ಭತ್ಯ ಜುಹು ಉಪಬೃಧ್ರುವ ಕರ್ಮ ಕಲಿ ಜ್ಞಾನಕ್ಕೂ ಬರಲ್ಲ ಜುಹುವೆ ಮುಂತಾದ ಹೋಮ ಸಾಧನಗಳು ಜುಹುವೆ ಮುಂತಾದ ಹೋಮ ಸಾಧನಗಳು ಏಕಾಂತವಾಗಿ ಕರ್ಮ ಸಂಬಂಧವಿದೆ ಎಂಬ ಕಾರಣದಿಂದ ಏಕಾಂತವಾಗಿನೇನೋ ಸಟನ್ಲಿ ಖಡಾಖಂಡಿತವಾಗಿಯೂ ಶ್ಯೂರ್ಲಿ
ಕಾಂತವಾಗಿ ಕರ್ಮ ಸಂಬಂಧವಿದೆ ಎಂಬ ಕಾರಣ ಆ ಯಾರ ಶ್ರೀಗುರುಗಳು. ಅಕ್ಕ ಅಂದು ಅವ್ರ ಇದು ಭಕ್ತವ ಭಕ್ತವನ ಊಟ ಬಸಿ ಮನೆ ನಿದ್ದೆ ಅಂತ ತಮಾಷೆ ಮಾಡೋದು ತಮಾಷೆ. ಕರ್ಮ ಸಂಬಂಧ ಇದ್ದೇ ಇದೆ ಆದ್ದರಿಂದ ಕರ್ಮ ಸಂಬಂಧ ಇದ್ದೇ ಇರುವ ಕಾರಣದಿಂದ ಪ್ರಕರಣಾದಿಗಳಿದೆ ನೀವು ಅದು ಕರ್ಮವನ್ನು ತನ್ನ ಒಡ್ಡಿಯೇ ಒಡ್ಡುತ್ತದೆ, ಕರ್ಮಕ್ಕೆ ಸೇರಿಯೇ ಸೇರುತ್ತದೆ, ಬೇರೆ ಆಪ್ಷನ್ ಇಲ್ಲ ಅದಕ್ಕೆ. ಇದು ನೋ ಆಪ್ಷನ್. ನಿರ್ಮಲಕ್ಕ ಕುಸುಮಕ್ಕ ಬರಲ್ವಾ? ರಾಧಕ್ಕ ವಾಣಿಯಕ್ಕ ಯಾರು ಬರಲ್ವಾ? ಮಾತಾಡೋದ ಕೋಪ ಮಾಡ್ಕೊಂಡಿದ್ದಾರೆ. ಬರ್ಕೊಳ್ಳಿಪ್ಪ. ಜುಹುವೆ ಮುಂತಾದವುಗಳು ಅವ್ಯಭಿಚರಿತವಾಗಿ ಬಿಟ್ಟಗಲದೆ ಕರ್ಮ ಸಂಬಂಧವಿದೆ ಎಂಬ ಕಾರಣದಿಂದ ಪ್ರಕರಣವಿಲ್ಲದೆ ಹೋದರು ಅದು ಖಂಡಿತವಾಗಿ ಕರ್ಮವನ್ನು ತನ್ನ ಒಡ್ಡಿಯೇ ಒಡ್ಡತ್ತೆ. ಪ್ರಕರಣ ಅಂದ್ರೆ ಕಾಂಟೆಕ್ಸ್ಟ್. ವಾಕ್ಯ ಅಂದ್ರೆ ಏನೋ ಸಮರೈಸ್. ಸ್ಥಾಪಯೇ ಧ್ರುವಂ ಏಚ ತಪ್ಪು. ಸ್ಥಾಪಯೇ ಧ್ರುವಂ ನಾನು ಕರೆಕ್ಟ್ ಇದೆ. ಪುಸ್ತಕ ಇಟ್ಕೊಡ್ರೆ ಅದನ್ನ ಇಟ್ಕೊಡ್ರೆ ಅದು ಒಂದು ಯಾಕೆ ಇದು ಬೇರೆ ಅದು ಬೇರೆ. ಬಹಳ ಚೆನ್ನಾಗಿದೆ, ಬ್ರೈಟ್ ಆಗಿದೆ ಅಂತ ನೋಡಿ ನನ್ನ ತಗೊಳ್ಳೋ ಅವ್ರಿಗೆ. 3ನೇ ಪುಸ್ತಕ ಅದಲ್ಲ, ಮಧ್ಯದಲ್ಲಿ 2ನೇದಲ್ಲಿ ಅದಲ್ಲಿ ಇಟ್ಟಿರು. ನೋಡ್ಲಿ ಸಾರ್ಥಕ ಮಾಡಿಸಿದ್ದು. ನೀವ್ ಏನ್ ನೋಡಿದೆ? ಇವ್ ತಗೊಂಡ್ರು, ಅವನು ತಗೊಂಡ, ಇವನು ತಗೊಂಡ. ಇನ್ನೊಂದು ಬೇರೆ ಪುಸ್ತಕ ಮಾಡ್ಕೊಡ್ತಾನ. ಒಂದೊಂದು ಪುಸ್ತಕ ಮಾಡ್ಕೊಡೋದು ಪುಸ್ತಕನೇ ಒಂದು. ಈಗ ನಿಮ್ಗೆ 1.5 ಹಾಕಿದ್ದಾನೆ ಶೀಟ್ಗೆ ₹2. ಆಮೇಲೆ ಬೈಂಡಿಂಗ್ಗೆ ಇನ್ನೊಂದು ₹50 ಜಾಸ್ತಿ. ಹಂಗೇನೆ ನಾವೇ ತಂದ್ಕೊಡ್ತೀವಿ ಬೇಡಿಂಗ್. ಬೇಡಿಂಗ್ ತಗೊಡ್ತೀನಿ. ಇವನಿಗೆ 5 ಬುಕ್ ಆದ್ರೂ ಒಟ್ಟಿಗೆ ತಗೊಂಡೋಗ್ಬಿಡ್ತಾನೆ. 1 ಬುಕ್ಗೋಸ್ಕರ ಹೋಗ್ಬೇಕು ಹಾಗೆ. ಏನೇನೋ ಅವ್ರು ಹೇಳ್ತಾರೆ. ₹50 ಬಹಳ ದೊಡ್ಡದಲ್ಲ ಕೊಡ್ತೀನಿ. ಜಾಸ್ತಿ ಬೀಳೋದು. ಒಂದು ಬುಕ್ಗೆ ಎಷ್ಟು ಲೆಕ್ಕದಲ್ಲಿ ಮಾಡ್ತೀವಿ? ಒಟ್ಟು 2200 ಪೇಜು. ಅದಕ್ಕೆ 2220 ಒಂದು ರೂಪಾಯಿ ತಗೊಂಡಿದ್ದಾನೆ. ಬ್ಯಾಕ್ ಟು ಬ್ಯಾಕ್ ಅಲ್ಲ, 75 ಪೈಸೆ ತಗೊಂಡು. ಇನ್ನೊಂದು ಬುಕ್ ಅವಾಗ ಇನ್ನೊಂದು 50 ಪೈಸೆ ಜಾಸ್ತಿ. ಒಟ್ಟು 2220 ಕೊಟ್ಟಿಪ್ಪ. ಇನ್ನು 2200 11,000 ಚಿಲ್ಲರೆ ಸರಿ ಮಾಡಿದ್ದಾನೆ. ಅದೇ ಅವ್ರು ಹೇಳಿದ್ರಲ್ಲ ಕಟ್ಟಿಂಗ್ ಮಷೀನ್, ಊರಿಗೆ ಹೇಳ್ಬೋದಲ್ಲ ಒಳ್ಳೆ ಮಾಡ್ಕೊಡಿ ಅಂತ. ಸತೀಶ ಅವತ್ತು ಬಂದಿದ್ರಲ್ಲ ಒಬ್ರು ಕರ್ಸ್ತಿರಲ್ಲ ಕಾರ್ಯಾಲಯದ್ದು ಸತ್ಯ ಮಾಡಲ್ಲ ಅಂತ ಕೇಳಿದೆ. ಇದೆಲ್ಲ ನಾವು ಮಾಡಲ್ಲ ಅಂತ, ಒಂದೊಂದು ಕಾಪಿ ಮಾಡಲ್ಲ ಅಂತ ಮಾಡ್ಕೊಡ್ತಾರೆ. ಮಾಡಿದನ ಡೌನ್ಲೋಡು 2 ಡೌನ್ಲೋಡ್ ಮಾಡಿದ್ಯಾ? ಹೇಳಿದ ಜ್ಞಾಪಕ ಇದೆಯಾ? ಮೊನ್ನೆ ಹೇಳಿದ್ರಲ್ಲ ಹೌದಾ?
ಹೇಳಿದೀಗಪ್ಪ ಇಲ್ಲ ಒಂದೇ ಹೇಳಿದಾರಲ್ಲ ಸಿಕ್ಕಿಲ್ಲ ಅಂತ. ಹಾಗೆ ಪ್ರಾಯಶ್ಚಿತ್ತ ಶಕ್ತ ಅವನ ಮಾತೇಶ ಮಾಡಿದ್ರ ಸುಮತೇಶ ಅದು ಮಾಡ್ತಾರಂತೆ. ಹೌದಾ? ಒಂದು ನಿಮಿಷ 2-3 ದಿನ ಆಗುತ್ತೆ. ಏನ್ ಮಾಡ್ತಾ ಇದೀಯ? ಕನ್ನಡಕ್ಕೆ ಅದಕ್ಕ ಏನಾಗುತ್ತೆ ಕೊಡು ಆಯ್ತಾ? ಅದು ತಪ್ಪಾಗ್ತದೆ. ಕಳಕ್ ಆಯ್ತಾ? ಕನ್ನಡ ಕಾಯ್ತು ಹೋದ್ರೆ ಜಾಸ್ತಿ ತಪ್ಪಾಗ್ತಿದೆ. ಲ್ಯಾಪ್ಟಾಪ್ ನೋಡಿದ್ರೆ ಬೇಗ ಆಗುತ್ತೆ. ಹೊಡೆದು ಆಗ್ಲಿಲ್ಲ. ಒಂದು ಆ್ಯಪ್ ಇದೆ ಸರ್, ಬೀಚ್ ಚಾಟ್ ಅಂತ. ಅದರಲ್ಲಿ ಕ್ಲಿಯರ್ ಆಗಿ ಫೋಟೋ ತೆಗೆದ್ರೆ ಇದಾಗುತ್ತೆ, ಅದು ಟೆಕ್ಸ್ಟ್ ಆಗುತ್ತೆ. ಅಂದ್ರೆ ಕನ್ನಡ ಟೆಕ್ಸ್ಟ್ ಆಗುತ್ತೆ. ಅದನ್ನ ಇಲ್ಲಿ ಬರಹ ಇದಕ್ಕೆ ಹಾಕಿದ್ರೆ ಅದು ಕನ್ನಡ. ಇದು ಸಂಸ್ಕೃತ ಎಷ್ಟು ಕ್ಲಿಯರ್ ಟೆಕ್ಸ್ಟ್ ಆಗುತ್ತೋ ಸೇಮ್ ಅದೇ ಕನ್ನಡಕ್ಕೆ ಹೋಗುತ್ತೆ. ಅದು ಸಂಸ್ಕೃತದಿಂದ ಕನ್ನಡಕ್ಕೆ ಹೋಗಿ ತೊಂದರೆ ಆಗಲ್ಲ. ಈ ಫೋಟೋ ಟೆಕ್ಸ್ಟ್ ಆಗೋದು ಈ ವಾಕ್ಯವನ್ನು ವಿವರಿಸಲಾಗಿದೆ. ಏನಿದಿಲ್ಲ ಟ್ರಾನ್ಸ್ಲೇಟ್ ಆಗಿದೆ. ಪಾಪ ಏನೋ ಗೊತ್ತಾಗಿಲ್ಲ. ಮಾಡ್ತಾ ಇದ್ದೀರಾ? ಇವಳು ಹೇಳಿದ್ರು ಮಾಸ್ಟರ್ನಿಗೆ, ಅದಕ್ಕೆ ಅವರು PDF ಇಂದ ಟೆಕ್ಸ್ಟ್ ಮಾಡಿದ್ದಾರೆ. ಅದು ಭಾರಿ ಲೇಟು. ಮತ್ತೆ ಇದಕ್ಕೆ ದುಡ್ಡು ಕಟ್ಟಿಲ್ಲ. ಫ್ರೀಗೆ ಇದಕ್ಕೆ ಬೇರೆ ಪೇಜು. ದುಡ್ಡು ಕಟ್ಟಿದ್ರೆ ಎಷ್ಟು ಪ್ರಕಾರ ಮಾಡ್ಬೋದು. ಈ ತರ ಮಾಡಿದ್ರೆ ಬೇಗ ಜಾಸ್ತಿ. 9 ಬರುತ್ತೆ. ತುಂಬಾ ಎಕ್ಸ್ಪೆನ್ಸಿವ್ ಇರಲ್ಲ. ನೋಡು 1,000 ರೂಪಾಯಿ ಇದ್ರೆ ಕಟ್ಬಿಟ್ಟು. ಹೌದಾ? ಅಲ್ಲ ಅದು ಇದು ಸಂಸ್ಕೃತದಾಗಿರೋದು. ಇದು ಸಂಸ್ಕೃತಕ್ಕಾಗಿರೋದು. ಅಂದ್ರೆ ಇದನ್ನ ಫೋಟೋ ಹಿಡಿದಿರೋದು ಟೆಕ್ಸ್ಟ್ ಆಗಿದೆ. ಹೀಗೆ ಬಂದ್ಬಿಡಿದಲ್ಲ ಹಿಂದೆ ನೀನು ಅದ ಮಾಡ್ಕೋಬಹುದು. ಇದರಲ್ಲಿ ಏನಾದ್ರು ತಪ್ಪದಿದ್ರೆ ಮಾತ್ರ ತಪ್ಪು ಬರಲ್ಲ. ಇದರಿಂದ ಕನ್ನಡಕ್ಕೆ ಆಗೋಕೆ ಇದೇನು ತಪ್ಪಾಗಲ್ಲ. ಮಜಾ ಮಾಡ ಎಲ್ಲ ಫೋಟೋ ತೆಗಿಟ್ಟು ಕನ್ನಡ ಮಾಡೋದು ಒಳ್ಳೆದು. ಪೇಜ್ ಮಾಡಕ ಪೇಜ್ ಅಷ್ಟುದ್ದು ಇಷ್ಟುದ ಮಾಡಿದ್ರು ಇಷ್ಟು ಮಾಡಿದ್ರು 102. ಇದನ್ನ ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಿದ್ರೆ ಎಷ್ಟು ದುಡ್ಡು ನೋಡು ನೋಡಲ್ಲ ಪರ್ಚೇಸ್ ಮಾಡಕ್ ಹೋಗು. ಎಷ್ಟು ಅಂತ ಹೇಳೋದು ಎಕ್ಸ್ಪೆನ್ಸಿವ್ ಇರಲ್ಲ. ಭಾರಿ ಹೇಳ್ಬೇಕಲ್ಲ ಅವನಿಗೆ ಬೇಕಂತ ಅರ್ಥ ಇದಕ್ಕೆ ಇಟ್ಕೊಂಡು ಹೇಳು. ಜುಹುವೆ ಮುಂತಾದ ಹೋಮ ಸಾಧನಗಳು ಏಕಾಂತವಾಗಿ ಕರ್ಮಕ್ಕೆ ಸಾಧನವಾಗಿರುತ್ತದೆಯಾದ್ದರಿಂದ ಪ್ರಕರಣಗಳು ಇಲ್ಲದೆಯೂ ಅದು ಖಂಡಿತವಾಗಿಯೂ ಕರ್ಮಕ್ಕೆ ಒಡ್ಡಿಗೆ ಒಡ್ಡುತ್ತದೆ. ಕರ್ಮವನ್ನು ತಂದು ಒಡ್ಡಿಯೇ ಒಡ್ಡುದು. ಕೇಳಿಸ್ತಾ ಇಲ್ಲ? ಅಂತಂದ್ರೆ ಪ್ರಕೃತ ಪ್ರಕ್ರಿಯೆ ಅಂದ್ರೆ ಪ್ರಕರಣ, ಕಾಂಟೆಕ್ಸ್ಟ್ ಅಲ್ಲ. ಪ್ರಕೃತ ಪ್ರಕೃತ ಅಂದ್ರೆ ಆ ಸಂದರ್ಭ ಅಂತ. ಆ ಸಂದರ್ಭ. ಓಕೆ, ಆ ಸಂದರ್ಭ ಅಂದ್ರೆ ಇಲ್ಲಿ ಅದಕ್ಕೆ ಏನ್ ಕಂಪ್ಯಾರಿಸನ್ ನಂಗೆ ಅರ್ಥ ಆಗ್ಲಿಲ್ಲ. ಇಲ್ಲಿ ಪ್ರಕೃತ ಇಲ್ವಲ್ಲ, ಇಲ್ಲೆಲ್ಲಿ ಪ್ರಕೃತ ಇದೆ? ಪ್ರಕೃತ ಅರ್ಥ ಆಗುತ್ತೆ. ಪ್ರಕೃತ ಎಲ್ಲಿದೆಪ್ಪ? ಇಲ್ಲಿ ಇದಾಗ ಈ ಅರ್ಥ ಕೊಟ್ಟಿದ್ದಾರೆ, ಅದಕ್ಕೆ ನಾ ಕೇಳಿದ್ದು. ಆ ಕನ್ನಡದ ಅರ್ಥ ಬೇಡ. ವರ್ಣಮಯಿಗಳಿಗೆ ಸಂಬಂಧ ತಿಳಿಯುವಂತೆ ಪ್ರಕೃತ ಅಂದ್ರೆ ಅದೇನು? ಪ್ರಕೃತ ಅಂದ್ರೆ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಹಿಂದಿನ ಶ್ಲೋಕದಲ್ಲಿ ಅಂದ್ರೆ ಈ ಸಂದರ್ಭದಲ್ಲಿ ಪ್ರಕರಣ ಅನ್ನೋದಕ್ಕೆ ಪ್ರಕೃತ ಅಂತಾರೆ. ಪ್ರಕರಣಕ್ಕೆ ಪ್ರಕೃತ ಅಂತಾರೆ. ಪ್ರಮಾಣ ಅದೊಂದು ಪ್ರಮಾಣ. ಪ್ರಮಾಣ ಓದೋ ಪ್ರಕರಣವಿಲ್ಲದೆಯೂ
ಆ ಕಾರಣದಿಂದ ಶಾಸನವಾಗಿರುತ್ತದೆ. ಆದ್ದರಿಂದ ಪ್ರಕರಣಗಳು ಇಲ್ಲದೆಯೂ ಅದು ಇಲ್ಲದೇ ಇದ್ದರೂ ಇಲ್ಲದೆಯೂ ಅಲ್ಲ ಇಲ್ಲದೇ ಇದ್ದರೂ ತುಂಬಾ ತಪ್ಪ ಭಗವಂತನ ಪದದ ಇಲ್ಲೇ ಯಾಕಷ್ಟಪ್ಪ ಓದ್ಯಾ ಇಲ್ಲದಿದ್ದರೂ ಅದು ಖಂಡಿತವಾಗಿಯೂ ಕರ್ಮವನ್ನು ಒಟ್ಟಿಗೆ ಅದು ಯಾವ್ದು ದುಃಖವಾದಿಗಳು ಬರ್ಕೋ ದುಃಖವಾದಿಗಳು ಅದನ್ನ ಬಿಟ್ರೆ ಗೊತ್ತಾಗಲ್ಲ. ಜುಹು ವರ್ಣಮಯಿ ಸಂಬಂಧ ವಿಚಾರವು ಹಿಂದೆ ಡ್ಯಾಶ್ ಅಲ್ಲಿ ಬಂದಿದೆ ಡ್ಯಾಶ್ ಅಪ್ಲಿಗೆ ಅಷ್ಟೇ ಕುಡಿ. ನಿನ್ನೆ ಯಾವ್ದೋ ನೋಡುವಾಗ ಒಂದು ಟಿಪ್ಪಣಿ ನೋಡಿದೆ, ಆ ಟಿಪ್ಪಣಿ ಇದೇ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಇದೆ, ಎರಡು ಟಿಪ್ಪಣಿ ಇದೆ. ಅಯ್ಯೋ ಆ ತರದ್ ಬೇಕಾದಷ್ಟೇ ಟಿಪ್ಪಣಿಗಳ ನಂಬರೇ ಇರಲ್ಲ. ಟಿಪ್ಪಣಿ ಇರುತ್ತೆ, ಟಿಪ್ಪಣಿ ನಂಬರ್ ಟಿಪ್ಪಣಿನೇ ಇರಲ್ಲ. ಇಲ್ಲಿ ಹಿಂದೆ ಹೇಳಿದಾಗ ಒಂದು ಟಿಪ್ಪಣಿ ಇದೆ, ಒಂದು ಎಲ್ಲಿದೆ, ಒಂದು ಹಿಂದೆ ಹೇಳಿದಾಗ ಒಂದಿದೆ, ಟಿಪ್ಪಣಿ ಇದೆ ಒಂದು ಅಂತ ಟಿಪ್ಪಣಿನೇ ಇಲ್ಲ. ಇದಕ್ಕೆ ಹೊಂದಿಸ್ಕೋಬೇಕು, ಅಲ್ಲೂ ಇದೆ ಅದಕ್ಕೆ ಬೇಕಾದಷ್ಟೇ. ಇಲ್ಲಿ ನೋಡಿ ಹಿಂದೆ ಇಲ್ಲಿ ಬಂದಿದೆ ಅನ್ಬಿಟ್ಟು ಗ್ಯಾಪ್ ಬಿಟ್ಟಿದ್ದಾರೆ, ಅಲ್ಲಿ ಬರ್ದೇ ಇಲ್ಲ. ಏನ್ ಬರಿಬೇಕು ಅಂದ್ಕೊಂಡಿದ್ರು ಆಗಿಲ್ಲ. ಇದು ಯಾವ್ದೋ ಹಳೆ ಅವ್ರದ್ದು ಮಾಡಿರೋದನ್ನ ಕಾನ್ಫಿಡೆಂಟ್ ಮಾಡ್ತಿದ್ದಾರೆ. ಆಗಿರೋದು ಫೈನಲ್ ಅಲ್ಲ ಇರುತ್ತೆ. ಕಣ್ಣಿಗೆ ಎಟ್ಟುವಂತ ತಪ್ಪುಗಳು ಆಗಿರೋದನ್ನ ಪ್ರಿಂಟೇ ಮಾಡಿಲ್ಲ. ಅವ್ರು ಯಾವ್ದೋ ತಗೊಂಡು ಯಾವ ಹಾಕ್ತಿದ್ದಾರೆ. ಅವ್ರದ್ದು ವಯಸ್ಸಾಗಿಲ್ಲ ಪಾಪ. ಶೃಂಗೇರಿ ಅವ್ರು ಮಾಡೋದು ಅಲ್ಲ. ಶೃಂಗೇರಿ ದುಡ್ಡು ಕೊಟ್ಟಿರೋದು ಅವ್ರೇನು ಮಾಡಿಲ್ಲ. ಪ್ರಿಂಟಿಂಗ್ ಅವ್ರು ಇದರಲ್ಲೇ ಹಿಂಗೆ ಸ್ವಾಮಿಗಳು ಪ್ರಿಂಟ್ ಮಾಡ್ತಾರೆ. ಅದು ಮತ್ತು ಶಂಕರ ಅದರಲ್ಲೇ ಸರಿಪಾ, ಅವರು ಸ್ವಾಮಿ ತಗೊಂಡಿದ್ದಾರೆ. ಪ್ರೂಫ್ ನೋಡೋದು ಇದು ಮಾಡೋದು ಅವ್ರು ಮಾಡಿಲ್ಲಪ್ಪ ಅಷ್ಟೇ. ನೋಡ್ಬೋದಾಗಿತ್ತು ಎಷ್ಟೇ ದುಡ್ಡು ತಗೊಂಡಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ ಅವರು. ಮಾಡ್ಬೇಕು ಕರೆಕ್ಟಾಗಿ. ಮಾಡಿದ್ರು ಏನೋ ತಪ್ಪುಗಳಾಗಲ್ಲ. ವಾಕ್ಯೇನೈವಾಭಿ ಸಂಬಂಧ ತತ್ತಸ್ಯೇತಿ ವರ್ಣಿತಂ ಆತ್ಮಜ್ಞಾನಂ ತು ನೈವಂ ಸ್ಯಾತ್ ಅಸತ್ ಪ್ರಕರಣೇ ಶ್ರುತಂ. ವಾಕ್ಯೇನ ಏವ ಅಭಿಸಂಬಂಧಃ ತತ್ರ ತಸ್ಯ ಇತಿ ಪರಿಣಿತಂ ಆತ್ಮಜ್ಞಾನಂ ತು ನ ಏವಂ ಸ್ಯಾತ್ ನ ತತ್ ಪ್ರಕರಣೇ ತತ್ಪ್ರಕರಣ ವಾಕ್ಯದಿಂದಲೇ ಆ ಜುಹುಗಳಿಗೆ ಕರ್ಮ ಸಂಬಂಧ ಆಗತ್ತೆ ಎಂಬುದನ್ನು ಹಿಂದೆ ವರ್ಣನೆ ಮಾಡಿದ್ದೀನಿ. ಅದು ಹಿಂದಿನ ಬಂದಿತ್ತು. ಇಲ್ಲಿ ನೋಡಿ, ವಾಕ್ಯದಿಂದ ಅದು ಸಂಬಂಧವಾಗತ್ತೆ ಅಂತ ಬಂದಿದ್ದೀವಿ ಇನ್ನು ಹಿಂದೆ. ಹಿಂದೆಲ್ಲೋ ವಾಕ್ಯದಿಂದ ಆ ಜುಹುವಿಗೆ ಸಂಬಂಧವಾಗತ್ತೆ. ಬಂದಿತ್ತು ಹಿಂದೆ. ಇದು ಒಂದು ಜಾಗದಲ್ಲಿ ವಾಕ್ಯದಿಂದ ಇದಕ್ಕೆ ಸಂಬಂಧಪಡುತ್ತೆ ವಾಕ್ಯ ತಗೊಂಡು. ಇಲ್ಲಿ ಬಂದು ನೋಡಿ 34ರಿಂದ ಯಥಾಪಿ ವಾಕ್ಯಾದ್ ವಿಜ್ಞಾನ ವಸ್ತುಧಾರಿ ಗಚ್ಚತಿ ಜುಹು ವರ್ಣಮಯೀತ್ವಾದಿವತ್
334 ವ್ಯಭಿಚಾರಿತ ಅದು ಈ ಆತ್ಮಜ್ಞಾನ ಆಗಲ್ಲ ಅಂತ ಅದು ಹಾಗೆ ಅಲ್ವಾ? 334ರಿಂದ ಓಹೋ ಇಲ್ಲಿ ಹೋಗ್ಬಿಟ್ರೆ ಇಲ್ಲ ಬದಲಿದೆ 134 ಯಾವುದು? ಇಲ್ಲಿ ಇದೆ ಅದೇ ಪೆನ್ಸಿಲ್ ಇದೆಲ್ಲ ಇದೆಯಲ್ಲ ಅದು ಹಿಂದೆ ಅದೇ ಆಯ್ತು. ವಾಕ್ಯದಿಂದಲೇ ಅದಕ್ಕೆ ಸಂಬಂಧ ತಸ್ಯಾಗ ತಸ್ಯ ಪರ್ಣಮಯಿ ಯುಹು ಪರ್ಣಮಯ್ಯಾ ಜುಹ್ವಾಹನು तस्य साधनस्य पर्णमयी साधनस्य जुहु साधनस्य वाक्येनैव कर्म संबंधः तत्र वर्णितम् जुहु ಎಂಬ ಸಾಧನಕ್ಕೆ ವಾಕ್ಯದಿಂದಲೇ ಅದು ಕರ್ಮಕ್ಕೆ ಸಂಬಂಧಪಟ್ಟಂತೆ ಎಂಬುದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಆತ್ಮಜ್ಞಾನ ಹಾಗೆ ಪ್ರಕರಣದಿಂದಲೂ ಕರ್ಮ ಸಂಬಂಧಪಟ್ಟಿಲ್ಲ, ವಾಕ್ಯದಿಂದಲೂ ಇಲ್ಲ, ಶ್ರುತಿಯೂ ಇಲ್ಲ, ಲಿಂಗವೂ ಇಲ್ಲ, ಸ್ಥಾನ ಇಲ್ಲ, ಸಮಾಖ್ಯ ಇಲ್ಲ. ಹೇಗೂ ಆತ್ಮಜ್ಞಾನ ಕರ್ಮಕ್ಕೆ ಸಂಬಂಧಪಟ್ಟುಕೊಳ್ಳೋದಿಲ್ಲ. ಆತ್ಮಜ್ಞಾನವಾದರೂ ಈ ರೀತಿ ಕರ್ಮ ಪ್ರಕರಣದಲ್ಲಿ ಕೇಳಿ ಬಂದಿಲ್ಲ. ಕರ್ಮ ಪ್ರಕರಣದಲ್ಲಿ ಕೇಳಿ ಬಂದಿಲ್ಲ. ಬೇಡ ಆದಿ ಗುಂಡ ಹೊಂಡ 20 ಹೊಡಿಯಲ್ಲಿ ಆಯ್ತನಾ? ಹೇಳುವಂತಿಲ್ಲವಾ? ಕರ್ಮ ಪ್ರಕರಣ ಸೇರಿರುವುದಿಲ್ಲ ಕಣ. ಅನುಶ್ರುತಂ ಶ್ರುತಮಂದ್ರೆ ಕೇಳಿದ್ದೆ ಅಂತ ಇದೆ. ಹೌದು. ನಾಪಿ ಚ ವ್ಯಭಿಚಾರಿತ್ವಮಾತ್ಮನಃ ಕರ್ಮಣೇಕ್ಷತೆ ತೇನಾಸ್ಯ ಕರ್ಮ ಸಂಬಂಧೋ ನ ಮಾನೇನೋಪಪದ್ಯತೆ. ನ ಅಪಿ ಚ ಅವ್ಯಭಿಚಾರಿತ್ವಂ ಆತ್ಮನಃ ಕರ್ಮಣ ಈಕ್ಷ್ಯತೆ ತೇನ ಯ ಕರ್ಮ ಸಂಬಂಧಃ ನ ಮಾನೇನ ಉಪಪದ್ಯತೆ. ಜುಹು ಇದು ಜುಹು ಅವ್ಯಭಿಚರಿತವಾಗಿ ಕರ್ಮ ಸಂಬಂಧ ಪಟ್ಕೊಂಡಿದೆ. ಎಲ್ಲೇ ಮಾನೇನ ಉಪಪದ್ಯತೆ. ಇವರಿಗೆ
ಕುಲಕರ್ಣಿಯವರಿಗೆ ಅಷ್ಟು ಕನ್ನಡ ಟೈಪ್ ಮಾಡಕ್ ಹೇಳಿದ್ದೀನಿ. ಸಂಬಂಧವಾಸಿಗೆ ನಿಲ್ಲಿಸಿ ಅನ್ಬೋದು ಅದನ್ನ ಆಗತ್ತೆ ಅಂದ್ರೆ ಬರೀ ಶ್ಲೋಕನವರು ಟೈಪ್ ಮಾಡಕ್ ಹೇಳಿದ್ರೆ ಎಲ್ಲಿ ಹೇಳ್ಬೇಕಂತೆ ರಿಪೀಟ್ ಹಾಗೆ ಆ ವಾರ್ಯರ್ ಬೇಕ್ರಿ ಇದೆಯಲ್ಲ ಆ ಕಡೆ ಹಾಗೆ 30 ಇಂಚ್ ಇದು ಸಿಗ್ಲಿಲ್ಲ 30 ಇಂಚ್ ಇಲ್ಲದೆ ಪ್ರೈವೇಟ್ ತಗೊಂಬಂದೆ ಪ್ರೈವೇಟ್ ಮುರಿದೋಗುತ್ತೆ ಕಟ್ ಮಾಡಿ ಕೊಡದ ಎಷ್ಟು ಇದ್ದಿತ್ತು ಪೂರ್ತಿ ತಗೋಬೇಕು ಪ್ರೈವೇಟ್ 6-3 ತಗೋಬೇಕು ಅವ್ರು ಹೇಳಿದ್ರು ಹೋಗಿದ್ದ ಅಷ್ಟೊಂದು 30 ಇಂಚ್ ಉದ್ದ ಒಂದಡಿ ಅಗಲ ಕಟ್ ಮಾಡಿ ಕೊಡೋದ ಅವ್ರು ಏನ್ ಮಾಡ್ಬೇಕು ಅದನ್ನ ಇಲ್ಲ ಅಂದ ಹೋಗಿದ್ದ ಇಲ್ಲ ಅಂದ ತಂದ್ರು ಅಲ್ಲೇ ಅದು ಎರಡು ತಂದ್ರು ಹೌದಾ ಅದಾಗಲ್ಲ ಪೀಸು ತಗೊಂಬ ಅದು ತಗೊಂಬ ರಿಪೀಸ್ ಹೋಗಿ ತುದಿ ಮಾಡಿಸ್ಬೇಕು ತುದಿಯಿಂದ ತುದಿ ಅರ್ಧ ಇಂಚ್ ಬಿಟ್ಟು ಅಲ್ಲಿಗೆ ಅದು ದಪ್ಪ 3/4 ಇಂಚು 1 ಇಂಚ್ ದಪ್ಪ ಇರ್ಬೇಕು ಹಲ್ಗೆ ಎಷ್ಟು ದಪ್ಪ 1 ಇಂಚ್ ಅಂತ ಗೊತ್ತಾಯಿಲ್ಲ ಫಿನಿಶ್ ಆಗಿರ್ಬೇಕು ಫಿನಿಶ್ ಗೊತ್ತಾ ಉಜ್ಗಳು ಹೊಡೆದು ನೀಸ್ ಮಾಡಿರ್ಬೇಕು ಚೆನ್ನಾಗಿ ಉಜ್ಗಳು ಹೊಡೆದು ಸುಮ್ಮನೆ ಗರಗದ ಕುಯ್ದು ಹಲಿ ಆದ್ರೆ ತುಂಬಾ ಹೊರಟಿರುತ್ತೆ ಫಿನಿಶ್ ಮಾಡಿರ್ಬೇಕು ಉಜ್ಗಳು ಹೊಡೆದು ಸನ್ಮೈಕ್ ಕೊಡ್ತೀನಿ ಸನ್ಮೈಕ್ ಹಾಕೊಡ್ತೀನಿ ಸನ್ಮೈಕ್ ಹಾಕೊಡ್ತೀನಿ ಫೋಟೋ ತಗೊಂಡೋಗ್ರಪ್ಪ ಇದಕ್ಕೆ ನಮ್ಗೆ ಕಮ್ಮಿ ಆಗಿರೋದು ಮಾಡ್ಕೊಳ್ಳಿ ಹಾ ಅಳತೆ ಒಂದಡಿ ಆಗಲ್ಲ 30 ಇಂಚ್ ಉದ್ದಂಗೆ ಅಳತೆ ಮಾಡಾಗಿದೆ ಇದನ್ನ ಇಲ್ಲಿಗೆ ತಗೋಬೇಕು ಇಲ್ಲಿ ಒಂದು ಮಜ್ಜಕ್ಕೆ ನಾಲ್ಕು ಹಾಕೊಂಡು 2 ಸಿಗಲ್ಲ ಎಲ್ಲ ಹುಡ್ಕಾಯ್ತು ಮಾಡಾಯ್ತು ಆಯ್ತಪ್ಪ ನಚ ಅಪಿ ಅವ್ಯಭಿಚಾರಿತ್ವ ಹಾಗೆ ಜುಹು ಹೇಗೆ ಕರ್ಮಕ್ಕೆ ನಿತ್ಯವಾಗಿ ಸಂಬಂಧಪಟ್ಟಿರುವಂಥದ್ದು ಆ ರೀತಿ ಆತ್ಮ ಕರ್ಮಕ್ಕೆ ನಿತ್ಯವಾಗಿ ಸಂಬಂಧಪಟ್ಕೊಂಡಿದ್ದ ಅಲ್ಲ ಇದೇ ದೃಷ್ಟಾಂತ ಯಥಾ ಜುಹು ನಿತ್ಯಂ ಕರ್ಮಣ ಸಂಬದ್ಧ ನಥಾಥ ಆತ್ಮ ಕರ್ಮ ಸಂಬದ್ಧ ಜುಹ್ ಅಥಾ ಅಂದ್ರೆ ಆ ರೀತಿ ಅಂದ್ರೆ ಜುಹು ಅಂತೆಯೇ ಆತ್ಮನು ಅವ್ಯಭಿಚಾರಿತ್ವ ಕರ್ಮಣ ಅವ್ಯಭಿಚಾರಿತ್ವ ನ ಐಚ್ಛತೆ ಕರ್ಮದೊಡನೆ ನಿತ್ಯವಾಗಿ ಸಂಬಂಧವಾಗಿರುವುದು ಒಂದು ಕಂಡು ಬಂದಿಲ್ಲ ಅದು ಹೇಳಿದ್ರೆ ಆತ್ಮ ಲೌಕಿಕ ಕರ್ಮಕ್ಕೂ ಶಾಸ್ತ್ರೀಯ ಕರ್ಮಕ್ಕೂ ಸಮಾನ ಮತ್ತೆ ಕರ್ಮ ಬಿಟ್ಟು ಇರುವವರು ಕರ್ಮ ಇಲ್ದಿ ಚೆನ್ನಾಗೇ ಇರ್ತಾನೆ ಆತ್ಮ ಕರ್ಮ ಹೊರತಾನೇ ಇರ್ಬೇಕು ನನ್ನ ಸ್ವಭಾವವೂ ಇಲ್ಲ ಹಾಗಾಗಿ ಕರ್ಮಕ್ಕೆ ನಿತ್ಯವಾಗಿ ಇದಲ್ಲ ಅವರು ಸ್ವಲ್ಪ ಸಂಬಂಧ ಇಲ್ಲ ಈ ಆತ್ಮನು ಅಮೃಕ ಆತ್ಮನು ಜುಹುವಂತೆಯೇ ಬಿಟ್ಟಗಲದ ಕರ್ಮ ಸಂಬಂಧ ಉಳ್ಳವನು ಎಂಬುದು ಕಂಡು ಬಂದಿಲ್ಲ ಬಿಟ್ಟಗಲದೇ ಇರುವ ಕರ್ಮದ ಸಂಬಂಧ ಬಿಟ್ಟಗಲದೇ ಇರುವ ಕರ್ಮ ಸಂಬಂಧ ಉಳ್ಳವನು ಕರ್ಮದೊಡನೆ ಸೇರಿಕೊಂಡವನು ಎಂಬುದಾಗಿ ಕಂಡಿಲ್ಲ ಇವರು ಆತ್ಮನು ಕರ್ಮದೊಡನೆ ಬಿಟ್ಟಗಲದೇ ಇರುವ ಸಂಬಂಧ ಬಿಟ್ಟಗಲದೇ ಇರುವುದವನು ಎಂಬುದಾಗಿ ಇಲ್ಲ ಎಂಬುದು ಇಲ್ಲ ಏನು ಆ ಕಾರಣದಿಂದ ಇವನಿಗೆ ಆತ್ಮನಿಗೆ ಪ್ರಮಾಣದಿಂದ ಕರ್ಮ ಸಂಬಂಧವು ಹೊಂದುವುದಿಲ್ಲ ಇದೇ ಎಂಬುದು ಹೊಂದುವುದಿಲ್ಲ ಶಾಸ್ತ್ರ ಪ್ರಮಾಣದಿಂದ
ಆತ್ಮನಿಗೆ ಕರ್ಮ ಸಂಬಂಧವಿದೆ ಎಂಬುದು ಹೊಂದುವುದಿಲ್ಲ. ಆ ಕಾರಣದಿಂದ ಆತ್ಮನಿಗೆ ಕರ್ಮದೊಡನೆ ಸಂಬಂಧವಿದೆ ಎಂಬುದು ಪ್ರಮಾಣದಿಂದ ಹೊಂದುವುದಿಲ್ಲ, ಅಂದ್ರೆ ಶಾಸ್ತ್ರ ಪ್ರಮಾಣದಿಂದ ಹೊಂದುವುದಿಲ್ಲ. ವ್ಯತಿರಿಕ್ತ ಅಂದ್ರೆ ಇತರೆ ಇದ್ರೂ ಇರತ್ತೆ ಇದ್ರೂ ಇಲ್ಲ ಅಂತ ಹಂಗೆ ಏನೋ ಇದೆ ಅಲ್ಲ ಅದು ಇದೇ ಇರುತ್ತೆ ಅನ್ನೋದಿಲ್ಲ, ಅನ್ವಯ ಎಲ್ಲದೂ ಯಾವ ಸೇರ್ಕೊಂಡಿದೆಯೋ ಅದು ಅನ್ವಯ. ಅದು ಇಲ್ಲದೆ ಹೌದು ತಾನು ಇರ್ಬಲ್ಲದ್ದು ವ್ಯತಿರೇಕ. ಉದಾಹರಣೆ ಈಗ ಗಡಿಗೆ ಕುಡಿಕೆ ಮಡಿಕೆ ಎಲ್ಲ ಮಣ್ಣು ಅನ್ವಯ ಆಗಿದೆ. ಗಡಿಗೆ ಕುಡಿಕೆ ಮಡಿಕೆ ಇದ್ದು ಮಣ್ಣಿದ್ದೇ ಇರುತ್ತೆ. ಆಭರಣಗಳೆಲ್ಲ ಚಿನ್ನ ಸೇರ್ಕೊಂಡಿದೆ, ಅದು ಅನ್ವಯ. ಆಭರಣ ಇಲ್ಲದೆ ಅದು ಚಿನ್ನ ಇದ್ದೇ ಇರುತ್ತೆ. ಕಾರಣ ಕಾರ್ಯದಲ್ಲಿ ಅನ್ವಯ ಆಗಿರುತ್ತೆ. ಆಮೇಲೆ ಕಾರಣವು ಕಾರ್ಯಕ್ಕಿಂತ ವ್ಯತಿರೇಕವಾಗಿಯೂ ಇರುತ್ತೆ. ಕಾರಣ ಸಾಕು, ಕಾರಣ ಒಂದೇ separate ಆಗಿ ಕಾರ್ಯ ಬಿಟ್ಟು ಇರುತ್ತೆ, ಕಾರ್ಯ ಇಲ್ದೇನೂ ಇರುತ್ತೆ. ವರ್ಕ್ ಆಗದೆ ಇದ್ರು ಕರೆಕ್ಟ್ ಇದೆ. ಯಾವುದು ಎಲ್ಲೂ ಸೇರ್ಕೊಂಡಿರೋದು ಅನ್ವಯ, ಯಾವುದು ಎಲ್ಲವನ್ನು ಬಿಟ್ಟು ಇರಬಲ್ಲದು ಅದು ಬಿಟ್ಟು ತನ್ನ ಸನ್ಪಾಡಿ ಇರುವಂಥದ್ದು ವ್ಯತಿರೇಕ. ಏನಪ್ಪ, ಅವ್ಯಭಿಚಾರಿ ಆತ್ಮನಿಗೆ ಕರ್ಮದೊಡನೆ ಅವ್ಯಭಿಚಾರಿತ್ವ ಎಂಬುದು ಸರಿಯಲ್ಲ. ಜುಹುವಿನಂತೆ ಅವ್ಯಭಿಚಾರ ಎಂಬುದು ಸರಿಯಲ್ಲ. ಆ ಕಾರಣದಿಂದ ಕರ್ಮ ಸಂಬಂಧವು ಪ್ರಮಾಣದಿಂದ ಆತ್ಮನಿಗೆ ಸಿದ್ಧವಾಗುವುದಿಲ್ಲ. ಏವಂಚ ಅಜ್ಞಾತ ಪಾರಾರ್ಥ್ಯೇ ನಾರ್ಥವಾದ ಫಲಶ್ರುತಿ ಶ್ರೀಗೇವಾಧಿಕಾರೋತೋ ಯಥೋಕ್ತ ಜ್ಞಾನಕರ್ಮಣೋ एवं च अज्ञातपारार्थ्ये न अर्थवादः फलश्रुतिः पृथक् एव अधिकारः अतः यथोक्तज्ञानकर्मणोः. ಪರಾರ್ಥವಾಗಿದೆ ಎಂಬುದು ಗೊತ್ತಾಗದೇ ಇದ್ದಾಗ ಅಜ್ಞಾತವಾಗಿದೆ. ಇದೆಯಲ್ಲಪ್ಪ, ಜುಹು ಉಪಬುದ್ಧುವ ತುಪ್ಪ ದರ್ಬೆ ಅದು ಪರಾರ್ಥ, ಅದು ಕರ್ಮಾರ್ಥ. ಆತ್ಮ ಕರ್ಮಾರ್ಥವಲ್ಲ, ಇನ್ನೊಂದಕ್ಕಾಗಿರೋನಲ್ಲ. ಅವುಗಳೆಲ್ಲ ಕರ್ಮಕ್ಕಾಗಿಯೇ ಇರೋದು. ದೇವತೆ ಇರೋದು, ಮಂತ್ರ ಇರೋದು, ಆ ದ್ರವ್ಯ ಸಂಭಾರ ಇದೆಯಲ್ಲ, ಕರ್ಮದಲ್ಲಿ ಉಪಯೋಗ ಸಂಭಾರ, ಅದು ಕರ್ಮಕ್ಕಾಗಿಯೇ ಇರೋದು. ಜ್ಞಾತವಾದ ಪಾರಾರ್ಥ ಅದು. ಗೊತ್ತಾದ ಪರಾರ್ಥತ್ವ ಉಂಟು. ಆತ್ಮನು ಒಂದಕ್ಕೆ ಕರ್ಮಕ್ಕೆ ಗೊತ್ತಾದ ಪರಾರ್ಥದವನು ಅಲ್ಲ ಅಂತ ಅಂದಾರೆ. ಕರ್ಮಕ್ಕಾಗಿ ಇರ್ತಕ್ಕದ್ದವನು ಕರ್ಮಕ್ಕಾಗಿ ಆತ್ಮ ಇರ್ತಕ್ಕದ್ದು ಎಂಬುದು ಇಲ್ಲವಾಗಲಾಗಿ ಗೊತ್ತಾಗದೇ ಇರಲಾಗಿದೆ. ಆತ್ಮನ ಪಾರಾರ್ಥ, ಆತ್ಮವು ಕರ್ಮಕ್ಕಾಗಿದೆ ಎಂಬುದು ಗೊತ್ತಾಗದೇ ಇರುವಾಗ ಅಂತ ಅಜ್ಞಾತ ಪಾರಾರ್ಥ ಅಂದ್ರೆ ಪರಾರ್ಥತ್ವ ಅಜ್ಞಾತ ಆಗಿದೆ. ಆತ್ಮನು ಕರ್ಮಕ್ಕಾಗಿರೋದು ಎಂಬುದು ಇಲ್ಲವಾಗಲಾಗಿ ಎಂದುಕೊಳ್ಳಿ. ಆತ್ಮನು ಕರ್ಮಕ್ಕಾಗಿಯೇ ಇರತಕ್ಕದ್ದು ಎಂಬುದು ಇಲ್ಲವಾದ ಮೇಲೆ ಇರ್ತಕ್ಕವನು ಎಂಬುದು ಇಲ್ಲವಾದ ಮೇಲೆ ಎಂಬುದು ಅದರ ವಿಷಯಕ್ಕಿರುವ ಫಲಶ್ರುತಿಯು ಅರ್ಥವಾದವಲ್ಲ. ಬ್ರಹ್ಮವಿದಾಪ್ರತಿ ಪರಂ ತರ್ತಿ ಶೋಕಮಾತ್ಮವಿತು ಅದು ಅರ್ಥ. ಅದರ ವಿಷಯದಲ್ಲಿ ನೀವು ಕೆಲ ಮಾಡ್ಬೋದು. ಜ್ಞಾನವು ಕರ್ಮಕ್ಕಾಗಿರ್ತಕ್ಕದ್ದು ಎಂಬುದು ಇಲ್ಲವಾಗಲಾಗಿ ಮಕ್ಕಳಿ. ಜ್ಞಾನವು ಕರ್ಮಕ್ಕಾಗಿರ್ತಕ್ಕದ್ದು ಎಂಬುದು ಇಲ್ಲವಾಗಲಾಗಿ ಜ್ಞಾನ ವಿಷಯಕ್ಕೆ ಹೇಳಿದಂತಹ ಫಲಶ್ರುತಿಯು ಅರ್ಥವಾದವಲ್ಲ. ಜ್ಞಾನ ಅಂದ್ರೆ ಆತ್ಮಜ್ಞಾನ.
ಒಂದೇ ಶ್ಲೋಕನ ಬೇರೆ 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 ತರ ಹೇಳ್ಬಿಟ್ಟಿದ್ದಾರೆ. ದ್ರವ್ಯಗಳಿದೆಯಲ್ಲ, ಯಜ್ಞಕ್ಕೆ ಉಪಯೋಗಿಸಿದ ದ್ರವ್ಯವು ಅದು ಪರಾರ್ಥವೇ, ಕರ್ಮಕ್ಕಾಗಿ ಇರ್ತಕ್ಕದ್ದು. ಯಜ್ಞಕ್ಕೆ ಉಪಯೋಗಿಸಿದ ದ್ರವ್ಯ ಸಂಭಾರಗಳು. ಜ್ಞಾನ ಹಾಗೆ ಪರಾರ್ಥವಲ್ಲ, ಇನ್ನೊಂದಕ್ಕೆ ಅಧೀನಾಗಿಲ್ಲ, ಸ್ವತಂತ್ರ ಜ್ಞಾನ. ಹಾಗೆ ಜ್ಞಾನಕ್ಕೆ ಒಂದು ಫಲ ಹೇಳಿದೆಯಲ್ಲ, ಅದು ಅರ್ಥವಾದ ಅಲ್ಲ. ಸ್ವತಂತ್ರ ಆದ್ಮೇಲೆ ಅರ್ಥವಾದಾಗ ಆ ಅಧಿಕಾರಿಗೂ ಬೇರೆ ಬೇರೆ. ಜ್ಞಾನವು ಯಜ್ಞ ಸಂಭಾರದಂತೆಯೇ ಪರಾರ್ಥವಲ್ಲವಾಗಲಾಗಿ ಜ್ಞಾನ ವಿಷಯಕ್ಕೆ ಹೇಳಿದಂತಹ ಫಲಶ್ರುತಿಯು ಅರ್ಥವಾದವಲ್ಲ ಎಂದುಕೊಂಡೆ. ಜ್ಞಾನ ವಿಷಯಕ್ಕೆ ಇರ್ತಕ್ಕಂತಹ ಫಲಶ್ರುತಿಯು ಅರ್ಥವಾದವಲ್ಲ. ಆದ್ದರಿಂದ ಜ್ಞಾನಕ್ಕೆ ಅಧಿಕಾರಿಯೇ ಬೇರೆ. ಅಧಿಕಾರ ಪ್ರಕರಣ ಅಧಿಕಾರ ಪ್ರಕರಣ ಅಂದ್ರೆ ಈ ಪ್ರಕರಣವೇ ಬೇರೆ. ಅಧಿಕಾರಿ ಬೇಡ, ಅಧಿಕಾರ. ಜ್ಞಾನ ಪ್ರಕರಣವೇ ಬೇರೆಯಾಗಿದೆ. ಆದ್ದರಿಂದ ಆದ್ದರಿಂದ ಮೇಲೆ ಹೇಳಿದ ಜ್ಞಾನ ಕರ್ಮಗಳಿಗೆ ಪ್ರಕರಣವೇ ಬೇರೆ ಬೇರೆ ಆಗಿರುತ್ತದೆ ಎಂದು ತೀರ್ಮಾನವಾಗುತ್ತದೆ. ಮೇಲೆ ಹೇಳಿದ್ದಾದ ಜ್ಞಾನ ಕರ್ಮಗಳಿಗೆ ಅಧಿಕಾರವು ಬೇರೆ ಬೇರೆ ಎಂಬುದು ಇದನ್ನು ಗೊತ್ತಾಗುತ್ತದೆ. ಅಧಿಕಾರವು ಪ್ರಕರಣವು ಜ್ಞಾನ ಕರ್ಮಗಳಿಗೆ ಮೇಲೆ ಹೇಳಿದ್ದಾರೆ. ಜ್ಞಾನ ಕರ್ಮಗಳಿಗೆ ಪ್ರಕರಣವೂ ಬೇರೆ ಬೇರೆ ಆಗಿರುವುದರಿಂದ ಎಂಬಿಕೊಂಡೆ ಏನೋ ಬರೀತಾನೆ. ಕಾಮಕರ್ಮಗಳಿಗೆ ಬೇರೆ ಆಗಿರುವುದರಿಂದ ಅಧಿಕಾರಿಯು ಬೇರೆ ಪ್ರಕರಣ ಅಂತ ಹಾಕ್ಬಿಡಿ ನಾವು ಅಧಿಕಾರಕ್ಕೆ. ಅಧಿಕಾರಿ ಮಾಡಿದ್ದಾರೆ. ಪ್ರಕರಣ ಬೇರೆ ಆಗಿರೋದ್ರಿಂದ ಸಂಬಂಧ ಇಲ್ಲ ಅಂತ. ಜ್ಞಾನ ಕರ್ಮಗಳ ಪ್ರಕರಣವೇ ಬೇರೆ ಬೇರೆ ಆದ್ರಿಂದ ಜ್ಞಾನಕ್ಕೂ ಕರ್ಮಕ್ಕೂ ಸಂಬಂಧವಿಲ್ಲ. ಜ್ಞಾನ ಕರ್ಮಕ್ಕೂ ಸಂಬಂಧವಿಲ್ಲ, ಸ್ವತಂತ್ರ ಅಂತ. ಅಧಿಕಾರ ನಾಮ ಪ್ರಕರಣ. ಉಪಸಂಹಾರ ಮಾಡಿದ್ರು, ಮತ್ತೆ ಇಲ್ಲಿ ಉಪಸಂಹಾರ ಮಾಡಿದ್ರು. ಮಚ್ಚು ಮಾಡ್ತಾರೆ, ಬಿಡಲ್ಲ ಇವರು. ಹುಚ್ಚಿಡಿರಿಗೂ ಬಿಡಲ್ಲ. ನಿಂಗೆ ಆತ್ಮಜ್ಞಾನ ಹುಚ್ಚಿಡಿಬೇಕು. ಒಂದೊಂದು ಲೈನು ಬರೆಯಲ್ಲ. ತೀರಾ ಚೆಕ್ ಹಾಕಿದ್ರೆ ಅವರು ಇದು ನೋಡ್ಕೊಂಡೇ ಬರ್ದಿದ್ದಾರೆ. ನಾನು ಸಿಂಪಲ್ ನಾನು ಹೇಗೆ ಬರ್ತಿ ಗೊತ್ತಾ ಇದೆ ಇದೇ ಹೇಗೆ ಏವಂ ಯಥೋಕ್ತ ರೀತ್ಯ ಜ್ಞಾನಸ್ಯ ಪಾರಾರ್ಥೆ ಅಸಿದ್ಧೆ ಸತಿ ಜ್ಞಾನ ವಿಷಯ ಯೋ ಅರ್ಥವಾದಃ ಯಹ ಫಲಶ್ರುತಿಃ ಸಹ ನಾರ್ಥವಾದಃ ಯಹ ಫಲಶ್ರುತಿಃ ಸಹ ನಾರ್ಥವಾದಃ अतः पूर्वोक्त ज्ञान कर्मणोः प्रकरणं भिन्नमेव इत्यतः तयोः सम्बन्धो नास्ति. ಅಷ್ಟೇ. ಈಗ ಬರ್ಕೊಂಡು ಹೋಗ್ತೀವಿ. ಮಾಡ್ಕೊಂಡ್ರೆ ಬಿಡು.
ಏನು ಸರಿಯಾಗಲ್ಲ ಅಂತ. ಹಾ ಹೋಗೋಣ. ಆಯ್ತಾ? ಅರ್ಥಾಕ್ಷೇಪೋಪಿ ಯೋಗ್ಯಸ್ಯ ಕರ್ತೃಭೋಕ್ತುಶ್ಚ ಯುಜ್ಯತೆ. ಅದು ವಿಧ್ವಸ್ತ ಭೇದಸ್ಯ ಸ್ಯಾದಪೌರುಷದಸ್ಯ ಸಹ. आक्षेपः हि योग्यस्य कर्तुः भोक्तुः च विद्यते न तु भेदस्य स्यात् औपनिषदस्य सः. ಅರ್ಥಾಕ್ಷೇಪ ಅಂದ್ರೆ ಅರ್ಥಾಪತ್ತಿ ಅಂತ. ಅರ್ಥಾಪತ್ತಿ ಪ್ರಮಾಣದಿಂದ ಮಾಡ್ತೀನಿ ಅಂದ್ರೆ ಅದು ಕೂಡ ಯೋಗ್ಯವಾದ ಕರ್ತೃಗೂ ಭೋಕ್ತಿಗೂ ಹೊಂದತ್ತೆ ಹೊತ್ತು ಆ ಕರ್ತೃಗೂ ಭೋಕ್ತಿಗೂ ಅರ್ಥಾಪತ್ತಿ ಪ್ರಮಾಣದಿಂದ ಸಂಬಂಧ ಆಗತ್ತೆ. ಅದು ಹೇಗೆ ಅಂದ್ರೆ ದಾಕ್ಷಾಯ ಯಜ್ಞೇನ ಸ್ವರ್ಗಕಾಮೋಜೇತ ವಾಕ್ಯ ಇದೆ. ಅವನು ಆಧಾನ ಮಾಡಿದವನಿಗೆ ಅರ್ಥಾಪತ್ತಿಯಿಂದ ಬರೋದು. ಸುಮ್ಮನೆ ನಾನು ದಾಕ್ಷಾಯ ಯಜ್ಞ ಮಾಡ್ಬಿಡ್ತೀನಿ, ಆಧಾನ ಮಾಡಿದ್ರೆ ಮಾಡಬಲ್ಲ. ದಾಕ್ಷಾಯ ಯಜ್ಞ ಅಂತ ಯಜ್ಞ ಇದೆ. ಆ ಯಜ್ಞ ಮಾಡಿದ್ರು ಸ್ವರ್ಗಕಾಮನ ಆದ್ರು ಆ ಯಜ್ಞ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ. ಅಂದ್ರೆ ಅದೊಂದನ್ನೇ ಮಾಡ್ಬಿಡ್ತೀನಿ, ಅಗ್ನ್ಯಾಧಾನನೇ ಮಾಡಿಲ್ಲ. ಅಗ್ನ್ಯಾಧಾನ ಮಾಡಿಲ್ಲ, ಅಗ್ನಿಹೋತ್ರ ಮಾಡ್ತಿಲ್ಲ ಅಂದ್ರೆ ಅವ್ನಿಗೆ ಆ ಯಜ್ಞ ಮಾಡಕ್ಕೆ ಅಧಿಕಾರ ಬರಲ್ಲಪ್ಪ. ಆ ಯಜ್ಞ ಮಾಡ್ಬೇಕಾದ್ರೆ ಅರ್ಥಾತ್ ಇನ್ನು ಅಹಿತಾಜ್ಞೆ ಇರ್ಬೇಕು, ಅಗ್ನಿಹೋತ್ರ ಮಾಡ್ತಿರ್ಬೇಕು, ನಿರ್ಷುಮಣ ಮಾಸ ಮಾಡಿದ್ರು ಆವಾಗ ಬರುತ್ತೆ. ಅರ್ಥಾತ್ ಹಾಕೊಳತ್ತೆ ಅದು. ಅದೆಲ್ಲ ಮಾಡಿದಾನೆ ಅಂತ. ಶ್ರಾದ್ದ ಮಾಡಿದ್ರೆ ಅವನಿಗೆ ಪಿತೃಗಳ ಆಶೀರ್ವಾದವಾಗುತ್ತೆ ಅಂತಿದೆ. ಅರ್ಥಾತ್ ತಂದೆ ಸತ್ತಿರ್ಬೇಕು, ತಂದೆ ಸಾಯ್ದೇನೆ ಶ್ರಾದ್ದ ಮಾಡ್ತೀನಿ ಮಾಡಬಾರಲ್ಲಪ್ಪ. ಹಾ ಹಾಗೆ ಕರ್ತೃವಿಗೂ ಆ ಕರ್ಮಫಲ ಅನುಭವಿಸುವುದಿಗೂ ಯೋಗ್ಯವಾದದ್ದಾದ ಅರ್ಥಾಕ್ಷೇಪ ಅರ್ಥಾಪತ್ತಿ ಬರುತ್ತೆ. ಅರ್ಥಾಪತ್ತಿ ಪ್ರಮಾಣವು ಕರ್ತೃಗೂ ಭೋಕ್ತೃಗೂ ಕೂಡ ಅರ್ಥಾಕ್ಷೇಪವು ಯೋಗ್ಯವಾಗಿರ್ತಕ್ಕಂತಹ ಜಾಗದಲ್ಲಿ ಹೊಂದುತ್ತದೆ ಹೊರತು ಇದೆಯಲ್ಲ ಉಪನಿಷದಸ್ಯ ಆತ್ಮಜ್ಞಾನ. ಉಪನಿಷತ್ ಆತ್ಮಜ್ಞಾನವು ಎಲ್ಲಾ ಭೇದವನ್ನು ಅಳಿಸಾಕಿರುವಂಥದ್ದು. ಅದಕ್ಕೆ ಹಿಂಗೆ ಅರ್ಥಾಪತ್ತಿ ಕರ್ಮ ಸಂಬಂಧ ಮಾಡ್ತೀರಾ ನೀವು? ಅರ್ಥಾತ್ ಅವನಿಗೆ ಹೇಳಿದ್ದು ಅಂತ ಆತ್ಮಜ್ಞಾನವನ್ನು ಹೇಳಿದ್ರಿಂದ ವೇದ ಹೇಳೋ ಕರ್ಮ ಅಲ್ಲ ಯಾರಿಗೆ? ಬ್ರಾಹ್ಮಣನಿಗೆ, ಆಧಾನ ಮಾಡಿದವನಿಗೆ. ಇದು ವೇದದಲ್ಲಿ ಹೇಳಿದೆ ಆತ್ಮಜ್ಞಾನ. ಆದ್ರಿಂದ ಕರ್ಮ ಮಾಡುವವನಿಗೆ ಇದು ಹೇಳಿದ್ದು ಅಂತ ಅರ್ಥ ಮಾಡ್ಬಿಡ್ತಿದ್ರೆ ಅಗ್ನಿಹೋತ್ರಾದಿ ಕರ್ಮವಲ್ಲ ಬ್ರಾಹ್ಮಣಿಗೆ ಹೇಳಿದ್ದು, ಗೃಹಸ್ಥರಿಗೆ ಹೇಳಿದ್ದು, ಕರ್ಮ ಮಾಡುವನು ಹೇಳಿದ್ದು. ಅದು ವೇದ ಹೇಳಿರೋದು. ಇದು ವೇದದಲ್ಲಿ ಹೇಳಿರೋದ್ರಿಂದ ಅದು ಗೃಹಸ್ಥನಿಗೆ, ಬ್ರಾಹ್ಮಣನಿಗೆ, ಇದಕ್ಕೆ ಹೇಳಿದ್ದು. ಹಂಗ ಅರ್ಥಾಪತ್ತಿ ಮಾಡಕ್ ಬರಲ್ಲಪ್ಪ. ಅರ್ಥಾಪತ್ತಿ ಪ್ರಮಾಣವೂ ಕೂಡ ಯೋಗ್ಯವಾದ ಕರ್ತೃಭೋಕ್ತೃವಿಗೆ ಹೊಂದುತ್ತದೆಯೇ ಹೊರತು ಅರ್ಥಾಪತ್ತಿ ಪ್ರಮಾಣವೂ ಸಹ ಅರ್ಥಾಪತ್ತಿ ಪ್ರಮಾಣದಿಂದ ನಾನು ಜ್ಞಾನವನ್ನು ಕರ್ಮಕ್ಕೆ ಸಂಬಂಧ ಪಡಿಸ್ತೀನಿ ಅಂತಂದರೆ ಅಂತ ಹಂಗೆ ಬರ್ಕೊಳ್ಳಿ. ಅರ್ಥಾಪತ್ತಿ ಪ್ರಮಾಣದಿಂದ ಮೇಲೆ ಬರ್ಕೊ. ಅರ್ಥಾಪತ್ತಿ ಪ್ರಮಾಣದಿಂದ ಜ್ಞಾನವನ್ನು ಕರ್ಮಕ್ಕೆ ಸಂಬಂಧಪಡಿಸ್ತೀನಿ ಎಂದರೆ ಆ ಅರ್ಥಾಪತ್ತಿ ಪ್ರಮಾಣವೂ ಕೂಡ ಯೋಗ್ಯವಾದ ಕರ್ತೃಗೂ ಭೋಕ್ತೃಗೂ ಹೊಂದುತ್ತೆ. ಭೋಕ್ತೃತ್ವ ಇರ್ಬೇಕು, ಅದರಲ್ಲಿ ಅವಿದ್ಯೆ ಇರ್ಬೇಕು. ಅರ್ಥಾಪತ್ತಿಯಿಂದ ಹೊಂದುತ್ತೆ. ಆದರೆ ಅರ್ಥಾಪತ್ತಿ ಪ್ರಮಾಣ ಯೋಗ್ಯವಾದ ಕರ್ತೃಗೂ ಭೋಕ್ತೃ ಆದವನಿಗೆ ಹೊಂದುತ್ತದೆ. ಆದರೆ ಉಪನಿಷತ್ತಲ್ಲಿರುವಂತಹ ಜ್ಞಾನವು ಎಲ್ಲಾ ಭೇದವನ್ನು ಅಳಿಸಿರುವಂಥದ್ದು. ಅದಕ್ಕೆ ಅದು ಅದು ಹೊಂದೋದಿಲ್ಲ. ಎಲ್ಲಾ ಭೇದವನ್ನು ಅಳಿಸಿರುವ ಉಪನಿಷತ್ತಿನ ಜ್ಞಾನಕ್ಕೆ ಆ ಅರ್ಥಾಪತ್ತಿ ಹೊಂದಲ್ಲ. ಅಳಿಸಿ ಹಾಕುವ ಆ ಜ್ಞಾನಕ್ಕೆ ಅರ್ಥಾಪತ್ತಿ ಪ್ರಮಾಣದಿಂದ ಕರ್ಮ ಸಂಬಂಧವಾಗುವುದಿಲ್ಲ. ಸಹ ಇದು ಅರ್ಥಾಕ್ಷೇಪ ಅಂತ ಬಂದಿದೆಯಲ್ಲ, ಅರ್ಥಾಪತ್ತಿ ಆಕ್ಷೇಪ ಅರ್ಥಾಕ್ಷೇಪ ಸಹ ಅರ್ಥಾಕ್ಷೇಪವು ಇಲ್ಲಿ ಬರೋಲ್ಲ ಅಂತ. ಅರ್ಥಾಪತ್ತಿ ಅನುಪಲಬ್ಧಿಗೆ ಅನುಪಲಬ್ಧಿ ಅಂದ್ರೆ ಇವಾಗ ಇಲ್ಲ, ಯಶ್ ಕಾಣ್ತಾ ಇಲ್ಲ.
ಆದ್ರಿಂದ ಅವನು ಇದಕ್ಕೆ ಹೋಗಿದ್ದಾನೆ, ಮಾರ್ಕೆಟ್ಗೆ ಹೋಗಿದ್ದಾನೆ. ಅರ್ಥಾಪತ್ತಿಯಿಂದ ಇದು ಕಾಣ್ತಾ ಇದೆ ಚಪ್ಪಲಿ, ಒಬ್ಬ ಚಪ್ಪಲಿ ಇಲ್ಲ ಅಂತ ಇದ್ದಾನೆ. ಒಂದು 15 ಜನ ಬಂದಿದ್ರು, ಅವರ ಚಪ್ಪಲಿ ಅವ್ರು ಹಾಕೊಂಡು ಹೋಗ್ಬಿಟ್ರು. ನನ್ ಚಪ್ಪಲಿನೇ ಇಲ್ಲ ಅಂತ ಇದ್ದಾನೆ, ಅಲ್ಲೊಂದು ಚಪ್ಪಲಿ ಇದೆ, ಅರ್ಥಾತ್ ಅದು ಅವಂದೇ ಆಗಿರ್ಬೇಕು. ಅವನ್ ಚಪ್ಪಲಿ ಇಲ್ಲ ಅಂತಿದ್ದಾನೆ, ಚಪ್ಪಲಿ ಅಲ್ಲೊಂದು ಜೊತೆ ಇದೆ, ಬಂದವರೆಲ್ಲ ಅವರವ್ರನ್ನ ಹಾಕೊಂಡು ಹೋಗಿದ್ದಾರೆ. ಅದೆಲ್ಲ ಬೇರೆ ಕಡೆ ಹಾಕ್ಬಿಡಿ, ಅವನ್ನೆಲ್ಲ ಬಿಟ್ಟಿದ್ದ, ಅದನ್ನ ಬೇರೆ ಕಡೆ ಅದೇ ನಿಮ್ದು ಇರ್ಬೇಕು ಅರ್ಥಾತ್. ಯಾಕೆ ನಿಮ್ದಿಲ್ಲ ಅಂತಿದ್ದೀರಾ, ಅವರದ್ರೆಲ್ಲ ಅವ್ರು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ, ಅದು ಅರ್ಥಾತ್ ಅದ್ನಿದೆ. ಪಾರಿಶೇಷ ನ್ಯಾಯವೇ ಅರ್ಥಾಪತ್ತಿ. ಪಾರಿಶೇಷ ನ್ಯಾಯ ಅಂತ ಹೇಳಿದ್ರೆ ಅದೇ ಅರ್ಥಾಪತ್ತಿ. ಬೇರೆ ಯಾವ್ದು ಅಲ್ಲ ಗುರುಗಳ, ಬೇರೆ ಯಾವ್ದು ಅಲ್ಲ ಅಂದ್ರೆ ಅದಕ್ಕೆ ಹೊಂದಿಸೋದು. ಪಾರಿಶೇಷ ನ್ಯಾಯ ಫೋನ್ ಮಾಡೋರ್ಗ ಇವತ್ತು ಹೋಗ್ಯಾರ. ನಾನು ಹಾಕ್ಬೇಕು ಅದ್ರಲ್ಲೇ ಪುಸ್ತಕದಲ್ಲೇ 4-5 ಆಹಾರ ಹಾಕಿದ್ರೆ ಒಂದು ಹಾಕು. ಕನ್ನಡ ಇಲ್ಲ, ಇಂಗ್ಲಿಷ್ ಅದು ಸೇರಿ ಆಮೇಲೆ ಅರ್ಥ ಆಯ್ತಾ ಕುಣಿಯ. ಅಂತ್ಯರಣ ದಕ್ಷಿಣಾಮೂರ್ತಿ ಮಠ. ದಕ್ಷಿಣಾಮೂರ್ತಿ ಮಠത്തിന്റെ ಈ ಪಾಠ ದಕ್ಷಿಣಾಮೂರ್ತಿ ಮಠത്തിന്റെ ಹಿಂದಿ ವ್ಯಾಖ್ಯಾನ, ಹಿಂದಿ ವ್ಯಾಖ್ಯಾನ. ಆಯ್ತಾ? ಹೇಳಿದ ಹೇಳು. ಅರ್ಥಾಪತ್ತಿ ಪ್ರಮಾಣದಿಂದ ಅಂತ್ಯ ಕ್ರಮ ಸಂಬಂಧವನ್ನು ಪಡೆಯುತ್ತೇನೆ ಎಂದರೆ ಆಗ ಅರ್ಥಾಪತ್ತಿ ಪ್ರಮಾಣ ಅದು ಬಿಟ್ಟೇ ಬಿಟ್ಟಿದ್ಯಾ? ಎಲ್ಲ ಬಿಟ್ಟೇ ಬಿಡಿದ. ಯೋಗ್ಯವಾದ ಕರ್ತೃಭೋಕ್ತೃ ಆದವನಿಗೆ ಬರೆಯೋದೇ ಇಲ್ಲ ಕಣ ಇವನು. ಯಾಕಂಗ ಬಿಟ್ಟೇ ಬಿಡ್ತೀವಿ ಹೇಳಿದವಲ್ಲ. ಯೋಗ್ಯವಾದ ಕರ್ತೃಭೋಕ್ತೃವಿಗೆ ಅದು ಯಾವ್ದು? ಆದರೆ ಅಲ್ಲಿ ಬರಲ್ಲ, ಅದು ಹಾಕುವ ಉಪನಿಷತ್ತಲ್ಲಿ ಹೇಳುವ ಬರ್ಕೊಂಡಿಲ್ಲ. ಉಪನಿಷತ್ತಿನಲ್ಲಿ ಹೇಳಿರುವ ಹೇಳುವ ಜ್ಞಾನಕ್ಕೆ ಅರ್ಥಾಕ್ಷೇಪವು ಒಂದು ವಿಧಾನ ಹಾಕೋಣ. ಅರ್ಥಾಪತ್ತಿಗಳು ಅರ್ಥಾಕ್ಷೇಪವು ಮುಂದೆ ಹೋಗೋಣ ಅಮ್ಮ, ಮುಂದೆ ಹೋಗೋಣ. ಪ್ರತ್ಯಕ್ಷ ವೇದ ವಚನ ಪ್ರಾಮಾಣ್ಯ ಜಾಶ್ರಯತ್ವತಃ ಪ್ರತ್ಯಕ್ಷ ವೇದ ವಚನ ಪ್ರಾಮಾಣ್ಯ ಜಾಶ್ರಯತ್ವತಃ
ಪ್ರಾಮಾಣ್ಯಾದಿ ಆಶ್ರಯತ್ವತಃ ಅದು ಸನ್ಯಾಸ ಸಂಸಿದ್ಧೇರಣ ನೀತಿ ಅಪಸ್ಮೃತಿ ಇದೆ. ಎಂತ ಇದೆ ಇವ್ರಿಗೆ ಅಪಸ್ಮೃತಿ ಅನ್ನಲ್ಲ ಮನುಸ್ಮೃತಿಯ ಜ್ಞಾನಿತ್ಯಪಾಕೃತ್ಯ ಮನೋಮೋಕ್ಷ ಅಪಸ್ಮೃತಿ. ಸಾಮಾನ್ಯಾಶ್ರಯ ಸಾಮಾನ್ಯಾಶ್ರಯ ಲೋಪ ಹೊಡೆದಾಕ್ಬಿಟ್ಟು ಜ್ಞಾತಿ ಯಾರು ವಚನ ಪ್ರಾಮಾಣ್ಯಾಶ್ರಯತ್ವತಃ ಆದೋ ಸನ್ಯಾಸ ಸಂಸಿದ್ಧೇ ಜ್ಞಾನೀತಿ ಅಪಸ್ಮೃತಿಃ ವೇದವಚನ ಪ್ರಾಮಾಣ್ಯಾಶ್ರಯತ್ವತಃ ಆದೌ ಸನ್ಯಾಸ ಸಂಸಿದ್ಧೇಃ ಜ್ಞಾನೀತಿ ಅಪಸ್ಮೃತಿಃ. ಅದೇ ಆಗುತ್ತೆ. ಅಂಕಲ್ ಎತ್ತೋಣ ಒಂದು ಪಾಠವಾಕ್ಯಂ ದ್ವಿತೀಯಾಖ್ಯಾನಂ ಕೀಳ್ತ ಬಿಡುತ್ತಾ ಶಿಲ್ಪಣ ಹಾ ದಕ್ಷಿಣಾಮೂರ್ತಿ ಮಠ ಪ್ರಕಾಶನೆ ಪ್ರಕಾಶಿತವು. ಹಂಗಲ್ಲ ಅದು ಕಾರಣ ಕಾರಣದ ಓ ಕಾರಣದ ಅದು ಕೀಳ್ತ ಅಲ್ಲದೆ ಸಂಸ್ಕೃತ ಕಾರಣ ಇದೆ ಕನ್ನಡದಲ್ಲಿ ಅದು ಗೊತ್ತಲ್ಲ ಸಂಸ್ಕೃತ ಅದು ಕಾಟು ಆಡ್ತಾ ಅಂಗಡಿ ಏನಕ್ಕೆ ಸಂಸ್ಕೃತದಲ್ಲಿ ಕಾಟ ಪ್ರಾಮಾಣ್ಯಾದಿ ಏ ಅನ್ಯ ಒಂದೇ ಪ್ರಾಮಾಣ್ಯಾಶ್ರಯತ್ವತಃ ಅದು ಜ್ಞಾನ ಸಂಸಿದ್ಧೇ ಜ್ಞಾನೀತಿ ಪ್ರತ್ಯಕ್ಷ ವೇದವಚನದ ಪ್ರಾಮಾಣ್ಯವನ್ನು ಆಶ್ರಯಿಸಿಕೊಳ್ಳುವುದರಿಂದಲೇ ಆರಂಭದಲ್ಲಿಯೇ ಬ್ರಹ್ಮಚರ್ಯಾದಿವ ಸನ್ಯಾಸ ಬ್ರಹ್ಮಚರ್ಯಾದಿವ ಪ್ರವಚನ ಇದೆಯಲ್ಲ ಅದು ಒಂದೇ 4 ಆಶ್ರಮದ ಆರಂಭದ ಆಶ್ರಮದಲ್ಲೇ ಆರಂಭ ಆಶ್ರಮ ಯಾವುದೋ ನಮ್ಗೆ ಆಮೇಲೆ ಸಮಾಪನದಲ್ಲಿ ಆರಂಭ ಆಶ್ರಮದಲ್ಲಿಯೇ ಸನ್ಯಾಸವು ಅವನಿಗೆ ಸಿದ್ಧವಾಗುವುದರಿಂದ ಕರುಣಾನಿತ್ಯ ನೆಪಾಕೃತ್ಯ ಮನೋಮುಖ್ಯ ಮನುಸ್ಮೃತಿ ಇದೆಯಲ್ಲ ಇದು ಕೆಟ್ಟ ಸ್ಮೃತಿ ಎಂದು ತಿಳಿಯಬೇಕು. ಅಪಸ್ಮೃತಿ ಅದು ಹಕ್ಕ ಮನುಸ್ಮೃತಿನ ಅಪಸ್ಮೃತಿ ನೋಡ. ಅವರು 3 ಋಣವನ್ನು ತೀರಿಸಿ ಸನ್ಯಾಸ ಮಾಡಬೇಕು. ದೇವರಣ ಪಿತೃಣ ಋಷಿಋಣ ವೇದಾಧ್ಯಯನ ಮಾಡಿ ಋಷಿಋಣ ತೀರಿಸ್ಬೇಕು. ಯಜ್ಞ ಮಕ್ಕಳನ್ನ ಪಡ್ಕೊಂಡು ಪಿತೃಣ ತೀರಿಸ್ಬೇಕು. ಯಜ್ಞ ಮಾಡಿ ದೇವರನ್ನ ತೀರಿಸ್ಬೇಕು. ಆಮೇಲೆ ಸನ್ಯಾಸ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅದು ಕೆಟ್ಟ ಸ್ಮೃತಿ ಅಂದ್ಬಿಟ್ರು ಅವರು. ಪ್ರತ್ಯಕ್ಷವಾದ ವೇದವಾಕ್ಯದ ಪ್ರಾಮಾಣ್ಯವನ್ನು ಪ್ರತ್ಯಕ್ಷವಾದ ವೇದವಶದ ಪ್ರಾಮಾಣ್ಯ ಮುಂತಾದದ್ದನ್ನು ಪ್ರಾಮಾಣ್ಯ ಯುಕ್ತಿ ಅನುಭವ ಅಂತ ಪ್ರಾಮಾಣ್ಯಾದಿ ಪ್ರಾಮಾಣ್ಯ ಯುಕ್ತಿ ಅನುಭವ ಅಂತ ಹಾಕೊಳ್ಳಿ. ಪ್ರಾಮಾಣ್ಯವೇ ಮುಂತಾದದ್ದು, ಅದಕ್ಕೆ ಮುಂತಾದದ್ದು ಎಂದರೆ ಯುಕ್ತಿ ಅನುಭವ. ಹೊರದೋಗ್ಬಿಟ್ಟಿದೆ ಯಾಕ ಹೊರದಿರ್ಲಿಲ್ಲಪ್ಪ, ಇಲ್ಲಿ ಏನೋ ಕಚ್ಬಿಟ್ಟಿದೆ. ಹೊಲ್ಕೊಡ ಕೆಂಪು ನೂಲಲ್ಲಿ ಯಾಕ ನಾನು ಹೊಲಿತೀನಿಪ್ಪ, ನೂಲು ಹೊಲ್ದು ಬಿಗಿ ಮಾಡ್ತೀವ ಯಾಕ ಎಷ್ಟು ಬಳಸ ಅದೇನಿಲ್ಲಲ್ಲ, ಅದು ಬಿದ್ದೋಯ್ತಲ್ಲ, 1-2 ದಿವಸ ಬಿದ್ದೋಗ್ಬಿಡುತ್ತೆ. ಕಾಲ್ ಕೊರಿಯುತ್ತೆ ಮನೆಗೆ ಅಲ್ಲಿ ರೂಮಲ್ಲಿ. ನಂಗೆ ಶುಗರ್ ಇರೋದ್ರಿಂದ ಕಾಲ್ ಕೊಂಡು ಆಗ್ಬಿಟ್ರೆ ಗ್ಯಾಂಗಿಂಗ್ ಆಗ್ಬಿಡುತ್ತೆ ನಂಗೆ ಕ್ರಮೇಣ. ಅಲ್ಲ ಪೆಟ್ಟಾದ್ರೆ ಸರಿ, ಇದು ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗ್ಬಿಡುತ್ತೆ ಅವಾಗ.
ಹಂಗಲ್ಲ ಅವಾಗ ಏನೋ ಪೆಟ್ಟಾಯ್ತು ಅಂದ್ರೆ ತುಂಬಾ ಡೇಂಜರ್ ಅದು. ಇದಾಗತ್ತೆ ಗುರುಗಳೇ. ಎಲ್ಲಿತ್ತು ಅಲ್ಲಿ ಮುಂದೆ ಶೆಡ್ ಅಲ್ಲಿ ಇತ್ತು ಗುರುಗಳೇ, ಸಾಫ್ಟ್ ಶೆಡ್. ಆಗತ್ತೆ ಇದು ಆಗತ್ತೇನು ಉದ್ದಕ್ಕೂ ಆಗತ್ತೆ. ಇದಕ್ಕೆ ಇಟ್ಬಿಟ್ರೆ ಒಳ್ಳೇದು. ಒಂದು ಟ್ರೈನ್ ಆಗುತ್ತೆ. ಇನ್ನೊಂದು ನೋಡ್ಕೊ, ಇನ್ನೊಂದು photo ಇನ್ನು ಎರಡು ಇದೆಯಾ? ಇಲ್ಲ ಗುರುಗಳೇ. ಒಂದೇ ಇದು ಆಗಲ್ಲ. ಅಲ್ಲ, ಇಲ್ಲಿ ಎರಡು ತಗೊಂಡ್ಬಿಟ್ಟು ಕಟ್ ಮಾಡ್ಸ್ಕೊಬೋದು, ಇವೆರಡನ್ನೂ ಯಾಕೆ ಬೇರೆ ಬೇರೆ ಹೇಳೋಣ? ಒಂದು ಹಲಿಗೆ ಇಡೋದು ಬೇಡ, ಚೆನ್ನಾಗಿಲ್ವಾ? ನಮ್ ಕೆಲಸ ಕೆಡ್ದಾಗಿರ್ಲಿಲ್ಲ. ಮೊದಲು ತಮಾಷೆ ಮಾಡೋರು ಬಾಧ್ಯರು. ನಮ್ದು ಮರ್ಯಾತ್ನಾಥ ಕಾರ್ಯಮಲ್ಲ ಇವ್ರಿಗೆ ಶಿಸ್ತಿಲ್ಲ. ಸುಮ್ಮನೆ ಒಂದು ಹಲಿಗೆ ಇಟ್ಬಿಟ್ಟು ಒಂದು ಅರ್ಪೀಸ್ ಇಟ್ಬಿಟ್ಟು ಹಲಿಗೆ ಆಯ್ತು ಏನು ಒಂದು ಹಲಿಗೆ ಇಟ್ಟು ಏನಾಗುತ್ತೆ? ಆಗತ್ತೆ ಅಂತ ಹೇಳು. ಅಪ್ಪ ಮಾಡಬಾರ್ದು. ಮಾಡುವಾಗ ಕೆಲಸ ಶಿಸ್ತಿರ್ಬೇಕು. ಹಲಿಗೆ ಆಗತ್ತೆ. ಹೇಳಿದ್ರೆ 4 ಆ ತರ ಪೀಸ್ ಇಟ್ರು ಆಗತ್ತೆ. ನಮ್ ಪರ್ಪಸ್ ಸಾಲ್ವ್ ಆಗತ್ತೆ. ಪರ್ಪಸ್ ಸಾಲ್ವ್ ಆದ್ರೂ ಲುಕ್ ಇರಲ್ಲ. ಲುಕ್ ಇರ್ಬೇಕು ಅಲ್ವಾ? ಅಡುಗೆ ಮಾಡಿದಾಗ ಚೆನ್ನಾಗಿದ್ಯಾ ಅಂತಾರೆ. ಅವೆಲ್ಲ ಕಡೆ ಏನ್ ಇಷ್ಟು ರುಚಿಯಾಗಿದೆ, ಬರೀ ರುಚಿ ಅಲ್ಲ ಕಡೆ, ಆ ಕಲ್ಲರು, ಟೆಕ್ಸ್ಚರು, ಎಲ್ಲಾನು ಚೆನ್ನಾಗಿರೋದು. ಅವ್ನು ಚೆನ್ನಾಗಿದೆ. ಓ, ನಿಮ್ಗೆ ಅದೇ ಗೊತ್ತಾಯ್ತಾನ? ಸುಮ್ನೆ ಕೀಚೆ ಮಾಡ್ತೀರಿ ಪಾಪ. ಅಷ್ಟ್ ನೋಡಿ ಮಾಡಿದವ್ರಿಗೆ ಒಂದು ಒಳ್ಳೆ ಮಾತು ಹೇಳೋಷ್ಟು ಔದಾರ್ಯ ಇಲ್ಲ ಇವ್ರಿಗೆ. ತುಂಬಾ ಚೆನ್ನಾಗಿದೆ ಕಣೆ, ಎಷ್ಟು ಚೆನ್ನಾಗಿ ಮಾಡಿದ್ವಿ, ಹೆಂಗ್ ಮಾಡಿದೀನಿ ಅಂತ ಒಂದ್ 2 ಹೊಗಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ. ಮಾಡ್ಬೇಕು, ಕಲ್ತ್ಕೋಬೇಕು. ಒಂದ್ 2 ದಿವಸ ಬರ್ರಿ, ನಾ ಟ್ರೈನ್ ಕೊಡ್ತೀನಿ, ಬೇಕಾದ್ರೆ ಕೊಡ್ತೀನಿ. ಹೆಂಗ್ ಮಾಡಿದ್ವಿ ಇವತ್ತು, ತುಂಬಾ ಚೆನ್ನಾಗಿದೆ ಕಣೆ, ಏನು ಬಹಳ ಇಂಟ್ರೆಸ್ಟ್ ಮಾಡಿದ್ಯಾ ಕಾಣುತ್ತೆ. ಬಹುಶಃ ಹಂಗಲ್ಲ, ಅದು ಏನ್ ಮಾಡ್ಬೇಕು ಪಕ್ಕದ ಲಲಿತಾ ಸಹಸ್ರನಾಮ ಮಾಡಿದೀನಿ, ಅದು ವಿಷ್ಣು ಸಹಸ್ರನಾಮ ಮಾಡಿದೀನಿ, ಬಹಳ ಚೆನ್ನಾಗಿದೆ ಕಣ, ದೇವಿ ಅನುಗ್ರಹದಿಂದ ಅದೇ ಸೇರಿಸ್ಬಿಟ್ಟಂತು. ಇಲ್ಲ ಹಾಗನ್ನಲ್ಲ. ನೀವು ಹೇಳಿದಾಗ ನೀವು ಹೆಂಗೆ ಹೇಳಿದ್ರೆ ಸಾಕು ಅಂತಾರೆ. ನೀವು ಅದಕ್ಕೆ ಹೃದಯದಿಂದ ಹೇಳ್ಬೇಕು. ಅದನ್ನು ಬರಲ್ಲ ಅದು ಹೋಯ್ತು. ನೀವು ಫೇಲ್, ಯು ಆರ್ ಫೇಲ್ ಇನ್ ದಟ್ ಪ್ಲೇಸ್. 20 ಅಮ್ಮ ಮುಂದಕ್ಕೆ ಹೋಗೋಣ. ಪ್ರತ್ಯಕ್ಷವಾದ ವೇದ ಪ್ರಾಮಾಣ್ಯವೇ ಮುಂತಾದದ್ದು ಅಂದ್ರೆ ಯುಕ್ತಿ ಅನುಭವವನ್ನು ಆಶ್ರಯಿಸಿಕೊಳ್ಳುವುದರಿಂದ ಆರಂಭದಿಂದ ಆರಂಭಾಶ್ರಮದಲ್ಲಿಯೇ ಸನ್ಯಾಸವು ಅವನಿಗೆ ಸಿದ್ಧವಾಗುವುದರಿಂದ ಕರ್ಮದ ಹಂಗಿಲ್ಲ. ಆದರೆ ಮನುಸ್ಮೃತಿಯಲ್ಲಿ ಕರ್ಮ ಆದ್ರೂ ಮಾಡಿಯೇ ಸನ್ಯಾಸ ಮಾಡಬೇಕು ಎಂಬುದು ಇದೆಯಲ್ಲ ಎಂದರೆ ಋಣಾನಿತ್ಯ ನೆಪಕೃತ ಎಂಬ ಸ್ಮೃತಿಯು ಅಪಸ್ಮೃತಿ ಎಂದು ತಿಳಿಯಬೇಕು. ಮನುಸ್ಮೃತಿಯಲ್ಲಿ ಇದೆ. ಮನುಸ್ಮೃತಿಯಲ್ಲಿ 3 ಋಣವನ್ನು ತೀರಿಸಿಯೇ, ಅಂದ್ರೆ ಕರ್ಮ ಮಾಡಿ ಯಜ್ಞಾದಿಗಳನ್ನು ಮಾಡಿಯೇ ಮುಖಕ್ಕೆ ಹೋಗ್ಬೇಕು ಅಂತ ಹೇಳಿದೆಯಲ್ಲ ಅಂದ್ರೆ ಅದು ಅಪಸ್ಮೃತಿ. ಶಂಕರಾಚಾರ್ಯ ಹಾಗೆ ಮಾಡ್ಲಿಲ್ಲ. ಅದು ಅಜ್ಞರಿಗೆ, ಇದು ಯೋಗ್ಯತೆ ಇಲ್ಲದೆ ಇದ್ದವರಿಗೆ ಅರ್ಥ ಮಾಡಿದ್ದಾರೆ. ಹಾಗೆ ಅರ್ಥ ಮಾಡ್ಬೇಕಾದ್ರೆ ಚೆನ್ನಾಗಿರ್ತಿತ್ತು. ಪ್ರಾಮಾಣ್ಯ ಮುಂತಾದ ಆಶ್ರಯಿಸಿಕೊಳ್ಳುವುದರಿಂದ ಆರಂಭಾಶ್ರಮದಲ್ಲಿಯೇ ಸನ್ಯಾಸವು ಅವನಿಗೆ ಸಿದ್ಧವಾಗುವುದರಿಂದ ಆಶ್ರಮದಲ್ಲಿಯೇ ಸನ್ಯಾಸವು ಅವನಿಗೆ ಸಿದ್ಧವಾಗುವುದರಿಂದ ಕರ್ಮವೇ ಇಲ್ಲ. ಹಾಗಾದ್ರೆ ಋಣಾನಿತ್ಯ ನೆಪಾಕೃತ್ಯ ಎಂಬುದು ಏನು, ಅದಕ್ಕೇನು ಗತಿ? ಅದು ಅಪಸ್ಮೃತಿ ಅಂತ ತಿಳ್ಕೊಳ್ಳಿ, ಅಪಸ್ಮೃತಿ. ಹಾಗಾದ್ರೆ ಋಣಾನಿತ್ಯ ನೆಪಾಕೃತ್ಯ ಮನುಸ್ಮೃತಿ. ಕೊಡಿ ನಂಬರ್ ಕೊಡಿಯಾರ ಸರ್? ಋಣಾನಿತ್ಯ ನೆಪಾಕೃತ್ಯ ನಂಬರ್ ಕೊಡಿಯಾರ? ನಂಬರ್ ಎಷ್ಟು ಕೊಡಮ್ಮೆ ನೋಡ್ರಿ, ಕೊಟ್ಟಿರ್ಬೇಕ. ಕೊಟ್ಟಿದ್ರ ಋಣಾನಿತ್ಯ ನೆಪಾಕೃತ್ಯ 3:35. ಬರ್ಕೊಳ್ಳಿ ಸರ್, ಮನುಸ್ಮೃತಿ 3:30 ಬರ್ಕೊಳ್ಳಿ. ಅಲ್ಲಿದೆ. ಅಲ್ಲ, ಋಣಾನಿತ್ಯ ನೆಪಾಕೃತ್ಯ ಎಂಬ ಶ್ರುತಿಯು ಸ್ಮೃತಿಯು ಕೆಟ್ಟ ಸ್ಮೃತಿ ಎಂದು ತಿಳಿಯಬೇಕು. ಕೆಟ್ಟ ಸ್ಮೃತಿ ಅಂದ್ರೆ ತಪ್ಪಾಗತ್ತೆ. ಹಾಗೆ ಈ ಸ್ಮೃತಿಯು ಇದಕ್ಕೆ ಹೊರಚಾದದ್ದು ಅಂತ ಹೇಳ್ಬೇಕು ಮಾಡ್ಬಿಡಿ. ಇದಕ್ಕೆ ಹೊರಚಾದ್ದು ಮಾಡ್ಬೇಡಿ, ಈ ವಿಷಯಕ್ಕೆ ಹೊರಚಾದ್ದು ಮಾಡ್ಬೇಡಿ. ಈ ಸ್ಮೃತಿ
ಈ ಈ ವಿಚಾರಕ್ಕೆ ಹೊರಚಾದದ್ದು ಅಂತ ಹಾಕ್ಬಿಡಿ. ಅವನು 6:35 ಅಂತಿದೆ. ಹಾ 3 ಏನೋ ಹೇಳಿ. ಏನು 6 6:35. ದಲಿತ ಮುಂಡದ 3 ಸತಿಯ ಧೃತರಾಷ್ಟ್ರಗಳನ್ನೇ ಧೃತರಾಷ್ಟ್ರ 6 ಟೈಪ್ 3 ಸಂಹಿತ 6, 3, 11 ಅದಿದೆ. ಅದನ್ನು ಕೋಟ್ ಮಾಡಿ 6, 3 11 ಜಾಯಮಾನೋ ವಿಬ್ರಾಹ್ಮಣಸ್ಯಭಿರ್ಲವಾಜಾಯತೆ ಬ್ರಹ್ಮಚಾರಿ 7 ವ್ಯಾಪಾರ ಸ್ಫೂರ್ತಿ 4 ಓಹ ಗೋವಿಂದ್ ಗಾನ್ ಬ್ರಹ್ಮಚರ್ಯಾದೇವ ಪ್ರವೃತೆ ಯಾವಾಗ ನಾಲ್ಕದು ಬರೀ 4 ಅಷ್ಟೇನಾ? ಈಗಲೇ ಅದರೊಂದು ಖಂಡ ಇದೆಯಪ್ಪ. 1, 4 ಹಾಕ್ಬೇಕಾಯ್ತು. ಆಯ್ತಾ? ಶ್ಲೋಕಾರ್ಥ ಬರ್ಕೊಂಡ್ರಮ್ಮ? ಬರ್ಕೊಂಡ್ರಾ? ಪ್ರತ್ಯಕ್ಷ ವೇದ ವಚನ ಪ್ರಾಮಾಣ್ಯಾದ್ಯಾಶ್ರಯತ್ವತಃ ಆದೂ ಸನ್ಯಾಸ ಸಂಸಿದ್ಧೇ ಪ್ರಣಾನಿತಿ ನೆಪಾಕೃತ ಎಂಬುದು ಅಪಸ್ಮೃತಿ. ಈ ವಿಷಯಕ್ಕೆ ಹೊರಚಾದ ಸ್ಮೃತಿ ಇವನ್ ಮಾಡ್ಕೊಂಬೇಡಿ. ಕೆಟ್ಟ ಸ್ಮೃತಿ ಬರ್ಕೋಬೇಡ್ರಿ. ಸ್ಮೃತಿನ ಹಾಗೆ ಬರಿಬಾರ್ದು. ಈ ವಿಷಯಕ್ಕೆ ಹೊರಚಾದ ಸ್ಮೃತಿ ಎಂದು ತಿಳಿಯಬೇಕು. ನಚ ಕೇವಲ ಕರ್ಮಭ್ಯೋ ಮುಕ್ತಿರ್ಯುಕ್ತೋಪಪದ್ಯತೆ ತಥಾ ಚ ವಕ್ಷ್ಯತೆ ಸ್ಪಷ್ಟ ಮತೋ ಮುಕ್ತಿರ್ನ ಕರ್ಮತಃ. ಈಸಿಯಾಗಿ ಶ್ಲೋಕ. ಕೇವಲ ಕರ್ಮಭ್ಯಃ ಮುಕ್ತಿಃ ಯುಕ್ತ್ಯಾ ಉಪಪದ್ಯತೆ ತಥಾ ಚ ವಕ್ಷ್ಯತೆ ಸ್ಪಷ್ಟಂ ಅತಃ ಮುಕ್ತಿಃ ನ ಕರ್ಮತಃ. ಕೇವಲ ಕರ್ಮ ಅಂದ್ರೆ ಜ್ಞಾನವಿಲ್ಲದ ಕರ್ಮ, ಅರಿವಿಲ್ಲದ, ಅದು ಉಪಾಸನೆಯಿಲ್ಲದ ಕರ್ಮ. ಉಪಾಸನೆಯುಕ್ತವಾದ ಕರ್ಮ ಆದ್ರೆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ. ಬರೀ ಕರ್ಮ ಆದ್ರೆ ಪಿತೃಲೋಕ ಪ್ರಾಪ್ತಿ ಆಗುತ್ತೆ. ಯಾವುದು ಮುಕ್ತಿ ಆಗೋಲ್ಲ. ಅದು ಉಪಾಸನೆಯಿಲ್ಲದ ಕರ್ಮದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಮುಕ್ತಿ ಆಗುತ್ತೆ. ಈ ಉಪಾಸನೆ ಬ್ರಹ್ಮ ಜ್ಞೇಯ ಬ್ರಹ್ಮ ಅಂದ್ರೆ ಏನು? ತಿಳಿಬೇಕಾದ ಇಲ್ಲಿಯೇ ತಿಳಿಬೇಕಾದ ಬ್ರಹ್ಮ ಜ್ಞೇಯ ಬ್ರಹ್ಮ. ಉಪಾಸ್ಯ ಭಾವನೆ ಮಾಡ್ಬೇಕಾದ ಬ್ರಹ್ಮ ಉಪಾಸ್ಯ ಬ್ರಹ್ಮ. ಹೇಳಿಗಬ್ಬ ಬರಿಯ ಕರ್ಮದಿಂದ ಮುಕ್ತಿಯಾಗುತ್ತದೆ ಎಂಬುದು ಯುಕ್ತಿಗೆ ಹೊಂದುವುದಿಲ್ಲ. ಬರ್ಕೊಳ್ಳಿ. ಕೇವಲ ಕರ್ಮಗಳಿಂದ, ಕೇವಲ ಬ್ರಾಕೆಟ್ ಅಲ್ಲಿ ಜ್ಞಾನ ಉಪಾಸನೆ ರಹಿತವಾದ, ಉಪಾಸನಾ ಜ್ಞಾನ ರಹಿತವಾದ ಈ ಕರ್ಮ ಬರಿಯಿಂದ ಏನು ಅದೇ ಅದು ಬರ್ರೆ ಜ್ಞಾನ ಉಪಾಸನ ಅಲ್ಲ. ಉಪಾಸನೆ ಯಾಕೆ ಉಪಾಸನೆಯಿಂದ ಮುಕ್ತಿ ಹೊಂದ್ತಾರಲ್ಲ, ಅಪೇಕ್ಷಿತ ಮುಕ್ತಿ. ಬರೀ ಜ್ಞಾನ ಜ್ಞಾನದಿಂದ ಮುಕ್ತಿಯು ಆಗುತ್ತದೆ ಎಂಬುದು ಯುಕ್ತಿಗೆ ಹೊಂದುವುದಿಲ್ಲ, ಯುಕ್ತಿಯಿಂದ ಹೊಂದುವುದಿಲ್ಲ. ಇದು ಹೇಗೆ ಎಂಬುದನ್ನು ಮುಂದೆ ಹೇಳಲಾಗುತ್ತೆ, ಸ್ಪಷ್ಟವಾಗಿ ಮುಂದೆ ಹೇಳುತ್ತೇವೆ. ಆದ್ದರಿಂದ ಕರ್ಮದಿಂದ ಮುಕ್ತಿ ಆಗೋಲ್ಲ. ಮತ್ತಿನ್ನೊಂದು ಸಲ ಮುಂದೆ ಹೇಳ್ತೀವಿ ಹೆಂಗೈತಿ. ಚಚ್ಚಿ ಕರ್ಮನ ಕರ್ಮ ಚಚ್ಚಿ 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 ಪುಡಿ ಪುಡಿ ಮಾಡಿ ಆಮೇಲೆ ಶುಂಠಿ ಕಷಾಯ ಮಾಡಿ ಕಷಾಯ ಮಾಡಿ ಕುಡಿದ್ಬಿಡ್ದು. ಕಷಾಯ ಮಾಡಿ ಕುಡಿದ್ಬಿಡು. ಕರ್ಮವನ್ನು ಚಚ್ಚಿ ಚಚ್ಚಿ ಪುಡಿ ಮಾಡಿ ಅದು ಶುಂಠಿ, ನಗ್ಲು, ಸೊಗದೆ ಬೇರು, ಜ್ಯೇಷ್ಠಬದು, ಧನಿಯಾ, ಮೆಣಸು, ಜೀರಿಗೆ ಎಲ್ಲ ಕುಟ್ಟಿ ಪುಡಿ ಮಾಡಿ ಆಮೇಲೆ ಕಷಾಯ ಮಾಡಿ ಕುಡಿದ್ಬಿಟ್ರೆ ಕಷಾಯಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟೆ. ಕಷಾಯ ಪುಡಿಗೆ ಧನಿಯಾ ಬೇಕು, ಮೆಣಸು ಬೇಕು, ಸೊಗದೆ ಬೇರು, ಶುಂಠಿ, ಜ್ಯೇಷ್ಠಬದು, ಆಮೇಲೆ ಧನಿಯಾ, ಕೊತ್ತಂಬರಿ ಹಾಕೊಂಡು ಪುಡಿ ಮಾಡಿ ಕುದಿಸ್ಬೇಕು. ನೆಗ್ಲು ಹಾಕೋದ್ರಿಂದ ನಮ್ಮ ತಂದೆ ನೆಗ್ಲು ಹಾಕ್ಬೇಕು. ನೆಗ್ಲು ಅಂತ ಮುಳ್ಳು
ವೀರ್ಯಾಣು ಉತ್ಪತ್ತಿ ಆಗುತ್ತೆ ಸಮಾಜದಿಂದ. ದೇಹದಲ್ಲಿ ಬರೋ ಜಾಸ್ತಿ ಆಗುತ್ತೆ. ತಂದೆಯವ್ರಿಗೆ ಭಾರಿ ಆಯುರ್ವೇದ ಭಾರಿ ಇಷ್ಟ ಇರುತ್ತೆ. ಇದು ಹೋಟ್ಲುಗಳಲ್ಲೇ ಸಿಗುತ್ತೆ. ನನಗೆ ಅಷ್ಟೇ ಆಯುರ್ವೇದ ಮಾತ್ರ. ಹೋಮಿಯೋಪತಿ ಆದ್ರೂ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ, ಅದು ಪ್ರಯೋಜನ ಇಲ್ಲ. ಅಲೋಪತಿ ಮುಂದೆ ಏನೂ ಅಲ್ಲ. ಅದು ಈಗ ಬೇಕಾ ಬೇಡ ಅವ್ರೊಳ್ಳೆ ಬೇಕು ನೋಡ್ಬೇಕು, ಅದೇ ಒಂದು 6 ತಿಂಗಳು ತಗೊಂಡು ನೋಡ್ಬೇಕು. ಇವತ್ತೇ ಹೋಗ್ತೀನಿ ನೋಡೋಣ, ಕುಂಬ್ಳಿ ಫೋನ್ ಮಾಡ್ತೀನಿ. ನಾನು ನೆನ್ನೆ ಮಾತ್ರ ತಗೊಂಡೆ ನಮ್ಮ ಅಲೋಪತಿನ. ಜಾಸ್ತಿ ನಂಗೆ ರಾತ್ರಿ ಕಮ್ಮ ಇದಾಯ್ತು. ಆಚೆ ಮನೆ ತಗೊಂಡಿದ್ದೆ. ಸುಸ್ತಾಗ್ತಾ ಇದೆ ಹೇಳಿದೆ. ಎಲ್ಲ ತುಂಬ ಆದ್ಮೇಲೆ ಇದು ಯಡಿಯೂರು ಆದ್ಮೇಲೆ ನಾಗಮಂಗಲ. ಸರಿಯಾಗಿ 1.5 ಗಂಟೆ ಕಾಲ 2 ಗಂಟೆ ಹೋಗುವಾಗ ಅವ್ರವಾಗ ಚಚ್ಬಿಟ್ರು. ಹೆಂಗ್ ಬಂದು ಗೊತ್ತಾ, ನಮ್ ಇವರು ರವೀಂದ್ರ 140 ಅವರೇ ಓಡಿಸಿದ್ರ. ಗುಳಿ ತುಂಬಾ ಚೆನ್ನಾಗಿದೆ, ಗಾಡಿ ಫಾಸ್ಟ್ ಆಗಿದೆ, ತುಂಬಾ ಫಾಸ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತಂದ್ರು. ನೀನು ಸೂಪರ್ ಇಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿದೆ ಅಂದ್ರು. ಓಡಿಸೇ ಇಲ್ವಲ್ಲಪ್ಪ, ಹಾ ಓಡಿಸೇ ಇಲ್ವಲ್ಲ. ಹೋಗ್ತಾನೆ ಇರ್ತೀವಲ್ಲ, ಮನೆ ಕೋಲಾರಕ್ಕೆ ಹೋಗಿದ್ವಿ, ಚಿಂತಾಮನೆಗೆ ಹೋಗಿದ್ವಿ, ಮತ್ತೂರು ಹೋಗ್ತಿದ್ವಿ. ಡೈಲಿ ಬೇಸಿಸ್ ಡೈಲಿ ಯಾಕೆ ಹೋಗ್ಬೇಕು ಸುಮ್ನೆ ಏನ? ಆಯ್ತಾ ಆಯ್ತಾ ಶುರು ಬೇಡ, ಇದು ಶುರು ಇಲ್ಲ, ಇದು ಬೇಡ, ಆರ್ಥಿಕ ಕ್ಷೇತ್ರ. ಸ್ವಾವಿದ್ಯಾಯುವ ಪ್ರಚೋದಯುಗಳ ದ್ವೈತ ಪ್ರಪಂಚ ಭ್ರಾಂತಿ ಪುರೋಹಿತಾತ್ಮನೋ ಎಂಭಾವಸೋಮನ್ಮತಿ ವಿಧಾನ ಬಂದೇ ಇದೆ. ನಂದಿದ ವಿಶ್ವಮವ್ಯಯಮವ್ಯಯಮಜನ್ನ ತಪ್ಪಿದೆ. ಇದು PDF ಕೋರ್ಸ್ ಇದೆ. ಇವಾಗ ಬೇಡ, ಅವ್ರ ಹತ್ರ ಮಾಡ್ಸಕ್ ಹೇಳಿದ್ದೀನಿ ಕನ್ನಡ. ಮಧುಕಾಂಡದಿಂದ ಇದು ಈ ಪುಸ್ತಕ ಕೊಡ್ತೀನಿ. ಇದು ಈ PDF ಚೆನ್ನಾಗಿದೆ. ನಾಯಕ ಪುಸ್ತಕ ಕಳಿಸಿದ್ದು ಅದಲ್ಲ. ಹೋಗೋಣ. ನ ಕೇವಲ ಕರ್ಮಭ್ಯ ಮುಕ್ತಿ ನೋಬಜಿದೆ ನಥಾಜ ವಕ್ಷಿತೆ ಸ್ಪಷ್ಟ. ಆ ರೀತಿಯಾಗಿ ಮುಂದೆ ಹೇಳುತ್ತೇವೆ. ಆದ್ದರಿಂದ ಕರ್ಮದಿಂದ ಮುಕ್ತಿ ಇಲ್ಲ ಎಂಬ ನಚೈಕಾತ್ಮ ಪರಿಜ್ಞಾನಮಭ್ಯಾಸೇ ಪ್ರೇಕ್ಷಮಿಷ್ಯತೆ. ಮುಕ್ತಯೇ ಭಾವನಾರ್ಥಂ ವಾ ತಥಾ ಚೋರ್ಧ್ವಂ ಪ್ರವಕ್ಷ್ಯತೆ. ಐಕಾತ್ಮ ಪರಿಜ್ಞಾನಂ, ಐಕಾತ್ಮದ ಪರಿಜ್ಞಾನವು ಅಭ್ಯಾಸದ ಅಪೇಕ್ಷೆಯನ್ನು ಮಾಡ್ಕೊಂಡಿಲ್ಲ. ಅಭ್ಯಾಸನ ರಿಪೀಟ್ ಮಾಡೋದು, ಅದ ಮುಕ್ತಿಗಾಗಿ ಅಭ್ಯಾಸದ ಅಪೇಕ್ಷೆ ಇಲ್ಲ. ಒಂದು ಸಲ ಜ್ಞಾನ ಆದೇಶಕ್ಕೆ ಹೊರತು ಅದು ನಾನ್ ಬ್ರಹ್ಮ. ಐಕಾತ್ಮ ಅಂದ್ರೆ ಆತ್ಮರೊಬ್ಬನೇ ಇರ್ತಕ್ಕನು. ಆತ್ಮವೂ ಬ್ರಹ್ಮವು ಒಂದೇ ಎಂಬ ಜ್ಞಾನವು ಅಂತ ಅದೇ ಅರ್ಥಪ್ಪ. ಆತ್ಮವು ಬ್ರಹ್ಮವು ಒಂದೇ ಎಂಬ ಪರಿಜ್ಞಾನವು ಮುಕ್ತಿಗಾಗಿ ಅಭ್ಯಾಸವನ್ನು ಅಪೇಕ್ಷಿಸಿಕೊಳ್ಳುವುದಿಲ್ಲ. ಅಭ್ಯಾಸಾಪೇಕ್ಷವು ಇಷ್ಟವಾಗುವುದಿಲ್ಲ.
ಹಾಗೆ ಐಕಾತ್ಮ ಪರಿಜ್ಞಾನವು ಭಾವನೆಗಾಗಿಯೂ ಹೇಳಿಲ್ಲ. ಇದು ಹೇಗೆ ಎಂಬುದನ್ನು ಮುಂದೆ ಹೇಳುತ್ತೇವೆ. ಮುಕ್ತಿಗಾಗಿ ಐಕಾತ್ಮ ಪರಿಜ್ಞಾನವು ಅಭ್ಯಾಸವನ್ನು ಅಪೇಕ್ಷಿಸಿಕೊಂಡಿದೆ ಎಂಬುದು ಇಷ್ಟವಾಗಿಲ್ಲ ನಾನು. ಅಭ್ಯಾಸ ಆಮೇಲೆ ಇನ್ನೊಂದು ಭಾವನಾ. ಭಾವನಾ ಅಂದ್ರೆ ಉಪಾಸನ, ಅಭ್ಯಾಸ ಅಂದ್ರೆ ಸುಮ್ಮನೆ ರಿಪೀಟು. ಅದು ಭಾವನೆ ಇಲ್ಲ. ಈ ಭಾವನೆ ತಾದಾತ್ಮ್ಯನೋ ಅದು ಮಾನ್ಯ. ಭಾವನೆ ಪ್ರೇಮ ಇರಬೇಕು, ದೇವತಾ ಪ್ರೇಮ ಉಪಾಸನೆ ಇರಬೇಕು. ಹನ್ನೊಂದುವರೆ ಆಯ್ತು. ಈ ಪರಿಜ್ಞಾನ ಅಂದ್ರೆ ಹೆಚ್ಚಿನ ಜ್ಞಾನ ಅಂತಾನೆ ಹಂಗೆ ಅಂತ. ಅನುಭವ ಪರ್ಯಂತವಾದ ಜ್ಞಾನ ಅಂತ. ಏಕಾತ್ಮಕ ಪರಿಜ್ಞಾನವು ಅಭ್ಯಾಸಾಪೇಕ್ಷವಾಗಿ ಮುಕ್ತಿಗಾಗಿ ಐಕಾತ್ಮ ಪರಿಜ್ಞಾನವು ಅಭ್ಯಾಸಾಪೇಕ್ಷವಾಗುತ್ತದೆ ಎಂಬುದು ಇಷ್ಟವಾಗಿಲ್ಲ. ಏನ್ ಬೇಕಂದ್ರೆ ಪರಿಜ್ಞಾನವು ಮುಕ್ತಿಗಾಗಿ ಅಭ್ಯಾಸಾಪೇಕ್ಷೆಯನ್ನು ಮಾಡಿಕೊಂಡಿದೆ ಎಂಬುದು ಇಷ್ಟವಾಗಿಲ್ಲ. ಅಪೇಕ್ಷವಾಗಿ ಆಗುತ್ತದೆ ಎಂಬುದು ಇಷ್ಟವಾಗಿಲ್ಲ. ಹಾಗೆಯೇ ಭಾವನೆಗಾಗಿ ಇದೆ ಎಂಬುದೂ ಇಲ್ಲ. ಈ ವಿಚಾರವನ್ನು ಮುಂದೆ ಹೇಳುತ್ತೇವೆ, ಹೇಳಲಾಗುತ್ತದೆ. ಬರ್ಬೇಕಾ ಅವನು ಎತ್ತು ಪಂಚ ನಮ್ಮ ತರ ಇದೆ. ಖಾಲಿ ಆಯ್ತಾ?